ನಮಸ್ಕಾರ, ನಾನು ನಿಮ್ಮ ಪ್ರೊಫೆಸರ್ ಪ್ರಿಯಾಂಕಾ ಕುಲಕರ್ಣಿ. ಇವತ್ತಿನ ಒಂದು ತರಗತಿಯಲ್ಲಿ ನಾವು 2023ರ ಕ್ವಶನ್ ಪೇಪರ್ನ ಮುಂದುವರಿದ ಭಾಗವನ್ನು ನೋಡ್ತಾ ಇದ್ದೇವೆ. ಕ್ವಶನ್ ನಂಬರ್ 26 ನೋಡಿ, ಮ್ಯಾಚ್ ಲಿಸ್ಟ್ 1 ವಿತ್ ಲಿಸ್ಟ್ 2 ಅಂಡ್ ಸೆಲೆಕ್ಟ್ ದ ಕರೆಕ್ಟ್ ಆನ್ಸರ್ಸ್. ಲಿಸ್ಟ್ 1 ಏನು ಕೊಟ್ಟಿದ್ದಾರೆ? ಲಾಟರಿ ಮೆಥಡ್ ಆಫ್ ದ ಸೆಲೆಕ್ಷನ್ ಆಫ್ ಸ್ಯಾಂಪಲ್, ಸೆಲೆಕ್ಟಿಂಗ್ ಸ್ಯಾಂಪಲ್ ಫ್ರಮ್ ದ complete list and first item selected randomly and thereafter with evenly spaced intervals, sample to be selected from the particular state of predetermined households. These are the three things given in list 1. List 2 ಅಲ್ಲಿ ನೋಡಿ, simple random sampling, systematic random sampling, multi-stage sampling. ಮೊದಲನೇದಾಗಿ ನೋಡಿ, ರಿಸರ್ಚ್ ಮೆಥಡಾಲಜಿ ಮತ್ತೆ ಸ್ಟಾಟಿಸ್ಟಿಕ್ಸ್. ಸ್ಟಾಟಿಸ್ಟಿಕ್ಸ್ ಅನ್ನೋಕ್ಕಿಂತನೂ ಈ ರಿಸರ್ಚ್ ಮೆಥಡಾಲಜಿ ಅನ್ನೋದೇನಿದೆ ಕಾಮನ್ ಸ್ಟೂಡೆಂಟ್ಸ್ ಗೆ ಒಂದು ಪ್ಲಸ್ ಪಾಯಿಂಟ್ ಅನ್ಬೋದು. ಯಾಕಂದ್ರೆ ಪೇಪರ್ 1 ಅಲ್ಲಿಯೂ ಕೂಡ ಬರುತ್ತೆ, ಪೇಪರ್ 2 ಅಲ್ಲಿಯೂ ಕೂಡ ಸ್ಟಾಟಿಸ್ಟಿಕ್ಸ್ ಅಂಡ್ ರಿಸರ್ಚ್ ಮೆಥಡಾಲಜಿ ಅಂತ ಒಂದು ಚಾಪ್ಟರ್ ಇದೆ. ಹೌದಾ? ಹೀಗಾಗಿ ಈ ಒಂದು ವಿಷಯದಲ್ಲಿ ಕಾಮನ್ ಸ್ಟೂಡೆಂಟ್ಸ್ ತುಂಬಾ ಲಕ್ಕಿ. ಯಾಕಂದ್ರೆ ಅಲ್ಲಿ ಕೂಡ ರಿಸರ್ಚ್ ಅಲ್ಲಿ 5 ಕ್ವಶನ್ಸ್ ಬರುತ್ತೆ. ಇಲ್ಲಿ ನೀವು ರಿಸರ್ಚ್ ಓದಿರ್ತೀರಾ, ಸೊ ಅಲ್ಲಿ 5 ಕ್ವಶನ್, ಇಲ್ಲಿ 3 ಕ್ವಶನ್ ಆದ್ರೂ ಬಂದೇ ಬರುತ್ತೆ. ಸೊ ಟೋಟಲ್ ಫ್ರಮ್ ರಿಸರ್ಚ್ ಮೆಥಡಾಲಜಿ 8 ಕ್ವಶನ್ಸ್ ಬರುತ್ತೆ. ಸೊ 16 ಮಾರ್ಕ್ಸ್ ನೀವು ರಿಸರ್ಚ್ ಮೆಥಡಾಲಜಿ ಪೇಪರ್ 1 ಅಲ್ಲಿ ಓದಿದ್ರಿ ಅಥವಾ ಪೇಪರ್ 2 ಅಲ್ಲಿ ಓದಿದ್ರಿ ಅಂದ್ರೂ ಕೂಡ ಎರಡೂ ಕೂಡ ನಿಮಗೆ ಒಟ್ಟಾರೆಯಾಗಿ 16 ಮಾರ್ಕ್ಸ್ ಅನ್ನ ನೀವು ಈ ಒಂದು ಚಾಪ್ಟರ್ ಇಂದ ಮಿನಿಮಮ್ ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ನಾನು ಹೇಳ್ತೀನಿ. ಸೊ ಲಾಟರಿ ಮೆಥಡ್ ಆಫ್ ಸೆಲೆಕ್ಷನ್ ಸ್ಯಾಂಪಲ್ ಯಾವ್ದ್ರಲ್ಲಿ ಬರುತ್ತೆ? ನನ್ನ ಪೇಡ್ ಕ್ಲಾಸ್ ಸ್ಟೂಡೆಂಟ್ಸ್ ಗೆ ನೆನಪಿರಬಹುದು, ನಾನು ಹೇಳಿದ್ದೆ ಲಾಟರಿ ಮೆಥಡ್ ಆಫ್ ಸ್ಯಾಂಪಲ್ ಅಂದ್ರೆ ಏನು? ಸಿಂಪಲ್ ರ್ಯಾಂಡಮ್ ಸ್ಯಾಂಪ್ಲಿಂಗ್. ಲಾಟರಿಯಲ್ಲಿ ಯಾವುದೇ ಪ್ರೊಬಾಬಿಲಿಟಿ ಇರೋದಿಲ್ಲ, ಸಿಂಪಲ್ ರ್ಯಾಂಡಮ್ ಅಂದ್ರೆ ಪ್ರತಿಯೊಂದು ಪರ್ಸನಿಗೂ ಕೂಡ ಲಾಟರಿ ವಿನ್ ಆಗುವಂತ ಚಾನ್ಸಸ್ ಈಕ್ವಲ್ ಇರುತ್ತೆ. ಸೊ ಸಿಂಪಲ್ ರ್ಯಾಂಡಮ್ ಸ್ಯಾಂಪ್ಲಿಂಗ್. ಅದೇ ಫಸ್ಟ್ ರ್ಯಾಂಡಮ್ ದೆನ್ ಇವನ್ ಅಂದ್ರೆ ಫಸ್ಟ್ ಏನ್ ಐಟಮ್ ಸೆಲೆಕ್ಟ್ ಮಾಡ್ತೀವಿ ಅದು ರ್ಯಾಂಡಮ್ಲಿ ಸೆಲೆಕ್ಟ್ ಮಾಡ್ತಾ ಇದೀವಿ. ಅದಾದ್ಮೇಲೆ ಫಸ್ಟ್ ಐಟಮ್ ಸೆಲೆಕ್ಟ್ ಮಾಡಿದ್ದು ಟೋಟಲ್ ಐಟಮ್ 5th ಐಟಮ್ ಆಗಿತ್ತು ಅಂದ್ರೆ ನೆಕ್ಸ್ಟ್ 10th ಐಟಮ್ 15th ಐಟಮ್ ಹೀಗೆ ಸೆಲೆಕ್ಟ್ ಮಾಡ್ತಾ ಹೋಗ್ತೀವಿ. ಅದನ್ನ ಸಿಸ್ಟಮೆಟಿಕ್ ಸ್ಯಾಂಪ್ಲಿಂಗ್ ಅಂತ ಕರಿತೀವಿ. ಓಕೆ, ಸೆಲೆಕ್ಟಿಂಗ್ ಬೈ ಸ್ಟೇಟ್ ಆರ್ ಹೌಸ್ ಹೋಲ್ಡ್ಸ್ ವಯಾ ಸ್ಟೇಜಸ್ ಅನ್ನ ಮಲ್ಟಿ ಸ್ಟೇಜ್ ಸ್ಯಾಂಪ್ಲಿಂಗ್ ಅಂತ ಕರಿತೀವಿ. ಇದು ಸ್ಟೇಜ್ ಅಥವಾ ನಾವೇನಂತ ಇದೀವಿ ಸ್ಟೇಟ್ಸ್. ಓಕೆ, ಸ್ಟೇಜ್ ಸ್ಟೆಪ್ ಬೈ ಸ್ಟೆಪ್, ಸ್ಟೇಟ್ ಬೈ ಸ್ಟೇಟ್ ಅಂತ. ಸ್ಯಾಂಪಲ್ ಟು ಬಿ ಸಿಲೆಕ್ಟೆಡ್ from a particular state of predetermined households is called as multi-stage sampling. Okay, then 27th, stratified sample is. Stratified sample ಬಗ್ಗೆ ಓದಿದ್ದು ನೆನಪಿದೆಯಾ? homogeneous with heterogeneous between, homogeneous within, heterogeneous between ಅಂದ್ರೆ ಗ್ರೂಪಿನ ಒಳಗಡೆ ಸೇಮ್ ಸ್ಯಾಂಪಲ್ ಇರುತ್ತೆ, ಆದ್ರೆ ಒಂದು ಗ್ರೂಪಿಗೂ ಇನ್ನೊಂದು ಗ್ರೂಪಿಗೂ ಡಿಫ್ರೆನ್ಸ್ ಇರುತ್ತೆ. ಹೆಟ್ರೋಜಿನಿಯಸ್ ವಿದಿನ್ ಅಂದ್ರೆ ಗ್ರೂಪಿನ ಒಳಗಡೆ ಡಿಫ್ರೆನ್ಸ್ ಇದೆ, ಆದ್ರೆ ಹೋಮೋಜಿನಿಯಸ್ ಬಿಟ್ವೀನ್ ಅಂದ್ರೆ ಎರಡು ಗ್ರೂಪ್ಗಳು ಸೇಮ್ ಇದೆ, ಅದರ ಗ್ರೂಪ್ ಒಳಗಡೆ ಇರುವಂತ ಐಟಮ್ಸ್ ಸೇಮ್ ಆಗಿದೆ ಅಂತ. ದೆನ್ ಹೋಮೋಜಿನಿಯಸ್ ಇಂಡಿಪೆಂಡೆಂಟ್, ಹೋಮೋಜಿನಿಯಸ್ ಹೆಟ್ರೋಜಿನಿಯಸ್ ಇಂಡಿಪೆಂಡೆಂಟ್. ನೋಡಿ, ಮೊದಲನೇದಾಗಿ ಸ್ಟ್ರಾಟಿಫೈಡ್ ಸ್ಯಾಂಪ್ಲಿಂಗ್ ಅಂದ್ರೆ ಏನು? ಸ್ಟ್ರಾಟಾ ಅಂತೀವಿ. ಸ್ಟ್ರಾಟಾ ಅಂದ್ರೆ ಗ್ರೂಪ್ಗಳು. ಓಕೆ, ಇನ್ ಸ್ಟ್ರಾಟಿಫೈಡ್ ಸ್ಯಾಂಪ್ಲಿಂಗ್ ಈಚ್ ಸ್ಟ್ರಾಟಮ್ ಈಸ್ ಮೇಡ್ ಇಂಟರ್ನಲಿ ಹೋಮೋಜಿನಿಯಸ್. ಈಚ್ ಸ್ಟ್ರಾಟಮ್ ಅಂದ್ರೆ ಏನು? ಪ್ರತಿಯೊಂದು ಗ್ರೂಪ್ ಅಥವಾ ಪ್ರತಿಯೊಂದು ಯೂನಿಟ್ ಏನಿರುತ್ತೆ ಅದರ ಒಳಗಡೆ ಇರುವಂತ ಐಟಮ್ ಸಿಮಿಲರ್ ಆಗಿರುತ್ತೆ, ಆದ್ರೆ ಎರಡು ಗ್ರೂಪ್ಗಳ ಮಧ್ಯೆ ಡಿಫ್ರೆನ್ಸ್ ಇರುತ್ತೆ. ವೈಲ್ ಸ್ಟ್ರಾಟಾ ಡಿಫರ್ ಫ್ರಮ್ ಈಚ್ ಅದರ್, ಹೆಟ್ರೋಜಿನಿಯಸ್ ಬಿಟ್ವೀನ್. ಓಕೆ, ಅಂದ್ರೆ ಒಂದು ಗ್ರೂಪಿಗೂ ಇನ್ನೊಂದು ಗ್ರೂಪಿಗೂ ಡಿಫ್ರೆನ್ಸ್ ಇದೆ. ಅಂದ್ರೆ ಒಂದು ಗ್ರೂಪ್ ಆಫ್ ಫಿಮೇಲ್ ಅಂಡ್ ಗ್ರೂಪ್ ಆಫ್ ಮೇಲ್ ಈ ರೀತಿ, ಆದ್ರೆ ಗ್ರೂಪಿನ ಒಳಗಡೆ ಇರೋರೆಲ್ಲ ಫಿಮೇಲ್, ಈ ಗ್ರೂಪಿನ ಒಳಗಡೆ ಇರೋರೆಲ್ಲ ಮೇಲ್, ಆ ರೀತಿ. ಓಕೆ, ನೋಡಿ, ಎರಡು ರಿಸರ್ಚಿನ ಕ್ವಶನ್ ಬಂತು ಇಲ್ಲಿ. Then 28, statement 1. The absolute value of the difference between unbiased estimate and the corresponding population parameter is called sampling error. ಹೌದಾ? ಇದ್ರ ಬಗ್ಗೆ ನಮಗೆ ಗೊತ್ತೇ ಇದೆ. ಒಂದು ಸ್ಯಾಂಪ್ಲಿಂಗ್ ಎರರ್ ಅಂದ್ರೆ ಏನು? ಎಷ್ಟು ಸಲ ಹೇಳಿದೀನಿ ನೋಡಿ ನಾನು ನಿಮಗೆ ಕ್ಲಾಸ್ ಅಂತ ತೆಗೆದುಕೊಳ್ಳುವಾಗ. ಸ್ಯಾಂಪ್ಲಿಂಗ್ ಎರರ್ ಅಂತ ನೆನಪಿದ್ಯಾ? ದ ಅಬ್ಸಲ್ಯೂಟ್ ವ್ಯಾಲ್ಯೂ ಆಫ್ ಡಿಫರೆನ್ಸ್ ಬಿಟ್ವೀನ್ ಅನ್ಬಯಾಸ್ಡ್ ಎಸ್ಟಿಮೇಟ್ ಅಂದ್ರೆ ನಾವು ಮಾಡ್ತಾ ಇರುವಂತ ಎಸ್ಟಿಮೇಟ್ ಅನ್ಬಯಾಸ್ಡ್ ಆಗಿರಬೇಕು, ಅದರಲ್ಲಿ ಬರುವ ರಿಸಲ್ಟಿಗೂ ಮತ್ತೆ ಪಾಪ್ಯುಲೇಷನ್ ಪ್ಯಾರಾಮೀಟರಿಗೂ ಡಿಫರೆನ್ಸ್ ಬಂದ್ರೆ ಅಂದ್ರೆ ಸ್ಯಾಂಪ್ಲಿಂಗ್ ಎರರಿಗೂ ಸ್ಯಾಂಪ್ಲಿಂಗ್ ಪ್ಯಾರಾಮೀಟರ್ಸಿಗೂ ಅಥವಾ ಸ್ಯಾಂಪ್ಲಿಂಗ್ ರಿಸಲ್ಟ್ಸಿಗೂ ಪಾಪ್ಯುಲೇಷನ್ ರಿಸಲ್ಟ್ಸಿಗೂ ಡಿಫರೆನ್ಸ್ ಬಂದ್ರೆ ನಾವು ಸ್ಯಾಂಪ್ಲಿಂಗ್ ಎರರ್ ಅಂತ ಕರಿತೀವಿ. ಓಕೆ, ಸ್ಟೇಜ್ 2, ಮಲ್ಟಿ ಸ್ಟೇಜ್ ಸ್ಯಾಂಪ್ಲಿಂಗ್ ಈಸ್ ರೆಸ್ಟ್ರಿಕ್ಟೆಡ್ ನಾನ್ ಪ್ರೊಬ್ಯಾಬಿಲಿಟಿ ಬೇಸ್ಡ್ ಸ್ಯಾಂಪ್ಲಿಂಗ್ ಟೆಕ್ನಿಕ್. ಇಲ್ಲ, ಮಲ್ಟಿ ಸ್ಟೇಜ್ ಸ್ಯಾಂಪ್ಲಿಂಗ್ ಹೀಗೆ ನಾವು ನೋಡಿದ್ವಿ. ಹೌದಾ? ಮಲ್ಟಿ ಸ್ಟೇಜ್ ಸ್ಯಾಂಪ್ಲಿಂಗ್ ಇಸ್ ಅ ಪ್ರೊಬ್ಯಾಬಿಲಿಟಿ ಬೇಸ್ಡ್ ಸ್ಯಾಂಪ್ಲಿಂಗ್ ಅಂದ್ರೆ ನಾವು ಪ್ರೊಬ್ಯಾಬಿಲಿಟಿ ಇದೆ ಅಲ್ಲಿ, ನಾವು ಒಂದು ಪ್ರಾಪರ್ ಸ್ಟೇಜ್ ಬೈ ಸ್ಟೇಜ್ ಸೆಲೆಕ್ಟ್ ಮಾಡ್ತಾ ಇದೀವಿ. ಸೊ ಮಲ್ಟಿ ಸ್ಟೇಜ್ ಸ್ಯಾಂಪ್ಲಿಂಗ್ ಈಸ್ ರಿಸ್ಟ್ರಿಕ್ಟೆಡ್ ನಾನ್ ಪ್ರೊಬ್ಯಾಬಿಲಿಟಿ ಬೇಸ್ಡ್ ಸ್ಯಾಂಪ್ಲಿಂಗ್. ನೋ, ಮಲ್ಟಿ ಸ್ಟೇಜ್ ಸ್ಯಾಂಪ್ಲಿಂಗ್ ಇಸ್ ಅ ಪ್ರೊಬ್ಯಾಬಿಲಿಟಿ ಬೇಸ್ಡ್ ಸ್ಯಾಂಪ್ಲಿಂಗ್. ನಿಮಗೆ ಈಗ ಆಲ್ರೆಡಿ ನನ್ನ ಪೇಡ್ ಕ್ಲಾಸಿನ ಸ್ಟೂಡೆಂಟ್ ಆಗಿದ್ರೆ ನಿಮಗೆ 100% ಗೊತ್ತಿರುತ್ತೆ, ಆದ್ರೆ ನೀವು ಸೆಲ್ಫ್ ಸ್ಟಡಿ ಮಾಡಿದ್ರೆ ಇನ್ನೂ ಒಂದು ದಿನ ಟೈಮ್ ಇದೆ. ಟೈಪ್ಸ್ ಆಫ್ ಸ್ಯಾಂಪ್ಲಿಂಗ್. ಓಕೆ, ಟೈಪ್ಸ್ ಆಫ್ ಸ್ಯಾಂಪ್ಲಿಂಗ್ ಅನ್ನ ನೋಡ್ಕೊಂಡು ಹೋಗಿ. ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಟೈಪ್ಸ್ ಆಫ್ ಸ್ಯಾಂಪ್ಲಿಂಗ್ ಇಂದ ಕ್ವಶನ್ ಬಂದೇ ಬರುತ್ತೆ. ವಾಟ್ ಈಸ್ ಸ್ಯಾಂಪ್ಲಿಂಗ್, ಟೈಪ್ಸ್ ಆಫ್ ಸ್ಯಾಂಪ್ಲಿಂಗ್. ಓಕೆ, ದೆನ್
hypothesis cannot be stated in question form terms, declarative terms, general terms, directional terms. ನೋಡಿ, hypothesis should be clear declarative statement, null and alternative. ನಿಮಗೆ ಗೊತ್ತು ಹೈಪೋಥಿಸಿಸ್ ಅಂದ್ರೆ ಒಂದು ನಲ್ ಹೈಪೋಥಿಸಿಸ್, ಇನ್ನೊಂದು ಅಲ್ಟರ್ನೇಟಿವ್ ಹೈಪೋಥಿಸಿಸ್ ಅಂತ ಒಂದು ಕ್ಲಿಯರ್ ಸ್ಟೇಟ್ಮೆಂಟ್ ಇರುತ್ತೆ. ಅದನ್ನ ಕ್ವಶನ್ ಫಾರ್ಮ್ ಅಲ್ಲಿ ನಾವು ಹೇಳೋದಿಲ್ಲ, ನಾಟ್ ಪೋಸ್ಟೆಡ್ ಆಸ್ ಅ ಕ್ವಶನ್. ಓಕೆ, ವಿಚ್ ಅಮಂಗ್ ದ ಫಾಲೋವಿಂಗ್ ನಾಟ್ ಕೈಂಡ್ ಆಫ್ ಪ್ಲೆಗಾರಿಸಮ್. ಮೊದಲನೇದಾಗಿ ಪ್ಲೆಗಾರಿಸಮ್ ಅಂದ್ರೆ ಏನ್ ಹೇಳಿ? ಪ್ಲೆಗಾರಿಸಮ್ ಅಂದ್ರೆ ನಾವ್ ಏನ್ ಮಾಡ್ತಾ ಇದೀವಿ? ಬೇರೆಯವರ ವರ್ಕ್ ಅನ್ನ ಕಾಪಿ ಮಾಡ್ತಾ ಇದೀವಿ ಆಸ್ ಇಟ್ ಈಸ್ ವಿದೌಟ್ ದೇರ್ ಕನ್ಸೆಂಟ್. ಓಕೆ, ಅವುಗಳಲ್ಲಿ ಟೈಪ್ಸ್ ಬರುತ್ತೆ. ಪ್ಯಾಚ್ ರೈಟಿಂಗ್, ಅನ್ಟೇನ್ಡ್ ಪ್ಲೆಗಾರಿಸಮ್, ದೆನ್ ಆಕ್ಸಿಡೆಂಟಲ್ ಪ್ಲೆಗಾರಿಸಮ್, ಡೈರೆಕ್ಟ್ ಪ್ಲೆಗಾರಿಸಮ್. ನೋಡಿ, untainted plagiarism is not recognized category. Okay, recognized types include direct, patch writing, mosaic and accidental plagiarism. ಇವುಗಳನ್ನ ನೆನಪಿಟ್ಕೊಳ್ಬೇಕು. ಪ್ಲೆಗಾರಿಸಮ್ ಅಂಡ್ ಟೈಪ್ಸ್. untainted ಅನ್ನೋದು ಪ್ಲೆಗಾರಿಸಮ್ ನ ಟೈಪ್, ಅಂದ್ರೆ ರೆಕಗ್ನೈಸ್ಡ್ ಟೈಪ್ ಅಲ್ಲ ಅಂತ. ಓಕೆ, ದೆನ್ match the list 1 management experts with list 2 sequence of functional advocated by them. Okay, Newman and Summer, Henry Fayol and Luther Gulick and Coutts and O'Donnell ಇವರ ಒಂದು ಹೆಸರುಗಳನ್ನ ಕೊಟ್ಟಿದ್ದಾರೆ. ಈ ಸೈಡ್ ಏನ್ ಕೊಟ್ಟಿದ್ದಾರೆ ನೋಡಿ, ಅವರ ಒಂದು ವರ್ಕ್ಸ್ ಅನ್ನ ಆರ್ಗನೈಸಿಂಗ್, ಪ್ಲಾನಿಂಗ್, ಲೀಡಿಂಗ್ ಅಂಡ್ ಕಂಟ್ರೋಲಿಂಗ್. ಇದನ್ನ ಯಾರು ಕೊಟ್ಟಿದ್ದಾರೆ? ಪ್ಲಾನಿಂಗ್, ಆರ್ಗನೈಸಿಂಗ್, ಕಮಾಂಡಿಂಗ್, ಕೋಆರ್ಡಿನೇಟಿಂಗ್ ಅಂಡ್ ಕಂಟ್ರೋಲಿಂಗ್. ಅಂದ್ರೆ ಇದು ಸೀಕ್ವೆನ್ಸ್. ಈ ಸೀಕ್ವೆನ್ಸ್ ಅಲ್ಲಿ ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್ ಆಗುತ್ತೆ ಅಂತ ಅವರು ಹೇಳಿದ್ದಾರೆ. ಅದೇ ರೀತಿ ಇದನ್ನ ನಾವು ಪೇಡ್ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡಿದ್ವಿ, ನಿಮ್ಗೆ ನೆನಪಿದ್ಯಾ? POSDCORB ಇದನ್ನ ಹೇಗೆ ಪ್ರೊನೌನ್ಸ್ ಮಾಡಬೇಕು ಅಂತ ಕೂಡ ನಾನು ನಿಮ್ಗೆ ಹೇಳಿದ್ದೆ. ಇಲ್ಲಿ ನೋಡಿ, ಇದನ್ನ ನಾವು POSDCORB ಇದನ್ನ ಪಾಸ್ ದಿ ಕಾಬ್ ಅಂತ ಕರಿತೀವಿ. ಅದನ್ನ ಯಾರು ಕೊಟ್ಟಿದ್ದಾರೆ ಹೇಳಿ? ಲೂಥರ್ ಗುಲಿಕ್. ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ನಾವು. ಎಸ್, ಇದರ ಫುಲ್ ಫಾರ್ಮ್ ಏನು ಹೇಳಿ? ಪ್ಲಾನಿಂಗ್, ಆರ್ಗನೈಸಿಂಗ್, ಸ್ಟಾಫಿಂಗ್, ಡೈರೆಕ್ಟಿಂಗ್, ಕೋಆರ್ಡಿನೇಟಿಂಗ್, ರಿಪೋರ್ಟಿಂಗ್ ಅಂಡ್ ಬಜೆಟಿಂಗ್. ಈ ರೀತಿ ಅವರು ಪ್ಲಾನಿಂಗ್ ಒಂದು ಮ್ಯಾನೇಜ್ಮೆಂಟ್ ಫಂಕ್ಷನ್ಸ್ ನ ಎಕ್ಸ್ಪ್ಲೈನ್ ಮಾಡ್ತಾರೆ. ಇದ್ರ ಬಗ್ಗೆ ಹೇಳಿದ್ವಿ, ಹೌದಾ? ಸೊ ನಾನು ಹೇಳಿದ ಹಾಗೆ ನಿಮ್ಗೆ ಲೂಥರ್ ಗುಲಿಕ್ ಅವರು POSDCORB ಇದನ್ನ ಪಾಸ್ ದಿ ಕಾಬ್ ಅಂತ ನೀವು ಪ್ರೊನೌನ್ಸ್ ಮಾಡಬೇಕು. ಓಕೆ, ಸೊ ಇಲ್ಲಿ ನಾನು ಹೇಳಿದ ಹಾಗೆ ನೋಡಿ, ಮೊದಲನೇದಾಗಿ ಯಾವ ಒಂದು ಮ್ಯಾಚ್ ಇಲ್ಲಿ ಆಗತ್ತೆ ಅಂತ ನೀವು ನೋಡ್ಬೇಕು, ಹೌದಾ? ಸಿ, ಒನ್ ಬೈ ಒನ್ ನೋಡ್ತಾ ಹೋಗೋಣ. ಇಲ್ಲಿ ಕೊಟ್ಟಿರುವಂತಹ ಆಪ್ಷನ್ಗಳಲ್ಲಿ ಯಾವುದೂ ಕೂಡ ಕರೆಕ್ಟ್ ಮ್ಯಾಚ್ ಅನ್ನು ಕೊಡ್ತಾ ಇಲ್ಲ. ಯಾಕಂದ್ರೆ ನೋಡಿ, ನ್ಯೂಮನ್ ಅಂಡ್ ಸಮರ್ ಅವರು ಆರ್ಗನೈಸಿಂಗ್, ಪ್ಲಾನಿಂಗ್, ಲೀಡಿಂಗ್ ಅಂಡ್ ಕಂಟ್ರೋಲಿಂಗ್ ಅನ್ನು ಕೊಡ್ತಾರೆ. ಹೆನ್ರಿ ಫೆಲ್ ಅವರು ಪ್ಲಾನಿಂಗ್, ಆರ್ಗನೈಸಿಂಗ್, ಕೋಆರ್ಡಿನೇಟಿಂಗ್ ಅಂಡ್ ಕಂಟ್ರೋಲಿಂಗ್ ಈ ಸೀಕ್ವೆನ್ಸ್ ಅಲ್ಲಿ ಫಂಕ್ಷನ್ಸ್ ಅನ್ನು ಕೊಡ್ತಾರೆ. ಗುಲಿಕ್ ಅವ್ರನ್ನ ಹೇಳಿದ ಹಾಗೆ ಪಾಸ್ ದಿ ಕಾಬ್ ಅನ್ನ ಹೇಳಿದ್ದಾರೆ. ಅದೇ ಒಡೋನಿಲ್, ಕೂಟ್ಸ್ ಅಂಡ್ ಒಡೋನಿಲ್ ಅವರು ಪ್ಲಾನಿಂಗ್, ಆರ್ಗನೈಸಿಂಗ್, ಸ್ಟಾಫಿಂಗ್, ಡೈರೆಕ್ಟಿಂಗ್ ಅಂಡ್ ಕಂಟ್ರೋಲಿಂಗ್ ಅನ್ನು ಕೊಡ್ತಾರೆ. ಸೊ 1 2 3 4 ಈ ABCD ಗೆ ಕರೆಕ್ಟ್ ಸೀಕ್ವೆನ್ಸ್ ಅಲ್ಲಿ ಮ್ಯಾಚ್ ಆಗುತ್ತೆ. ಸೊ ಕರೆಕ್ಟ್ ಆನ್ಸರ್ ಇಸ್ 1 for A, 2 for B and 3 for C and D for 4. But none gives the correct match. ಇಲ್ಲಿ ಕೊಟ್ಟಿರುವಂತ ಯಾವುದೂ ಕೂಡ ಕರೆಕ್ಟ್ ಮ್ಯಾಚ್ ಅನ್ನ ಕೊಡ್ತಾ ಇಲ್ಲ. ಅರ್ಥ ಆಯ್ತಾ? ನಂಬರ್ 32 ಅನ್ನು ಓದಬೇಕು. Rearrange the following steps of recruitment. ನೋಡಿ, ಸರ್ಚಿಂಗ್, ಇವ್ಯಾಲ್ಯೂಯೇಷನ್ ಅಂಡ್ ಕಂಟ್ರೋಲ್, ಪ್ಲಾನಿಂಗ್, ಸ್ಕ್ರೀನಿಂಗ್ ಅಂಡ್ ಸ್ಟ್ರಾಟಜಿ ಡೆವಲಪ್ಮೆಂಟ್ ಅಂತ. ಲಾಜಿಕಲ್ ಆರ್ಡರ್ ಅಲ್ಲಿ ನಾವು ಫಸ್ಟ್ ಪ್ಲಾನ್ ಮಾಡ್ತೀವಿ, ಯಾವ ರೀತಿ ರಿಕ್ರೂಟ್ಮೆಂಟ್ ಅನ್ನ ಮಾಡಬೇಕು ಅಂತ. ಅದಕ್ಕಾಗಿ ಒಂದು ಸ್ಟ್ರಾಟಜಿಯನ್ನು ಡೆವಲಪ್ ಮಾಡ್ತೇವೆ. ಅದಾದ್ಮೇಲೆ ಎಂಪ್ಲಾಯೀಸ್ ಅನ್ನ ಸರ್ಚ್ ಮಾಡೋಕೆ ಒಂದು ಸ್ಟ್ರಾಟಜಿ, ಈ ಸ್ಟ್ರಾಟಜಿಯಲ್ಲಿ ಏನ್ ಡೆವಲಪ್ ಮಾಡಿರ್ತೀವೋ ಅದರ ಪ್ರಕಾರ ಎಂಪ್ಲಾಯೀಸ್ ಸರ್ಚ್ ಆಗುತ್ತೆ, ಅಥವಾ ಕ್ಯಾಂಡಿಡೇಟ್ಸ್ ಅಂತೀವಿ ನಾವು. ಅದಾದ್ಮೇಲೆ ಅಪ್ಲಿಕಂಟ್ಸ್ ಏನಿರ್ತಾರೆ ಅವರಲ್ಲಿ ಸ್ಕ್ರೀನಿಂಗ್ ಅನ್ನ ಮಾಡ್ತಾರೆ, ಇವ್ಯಾಲ್ಯೂಯೇಷನ್ ಅಂಡ್ ಕಂಟ್ರೋಲ್. ಓಕೆ, ದೆನ್ ಸೋಷಿಯಲ್ ಲಾಫಿಂಗ್ ಈಸ್ ಫಿನಾಮಿನನ್ ವೇರ್. ಸೋಷಿಯಲ್ ಲಾಫಿಂಗ್ ಅಂದ್ರೆ ಏನು? ಸೋಷಿಯಲ್ ಲಾಫಿಂಗ್ ಅಂದ್ರೆ ಇಂಡಿವಿಜುವಲ್ಸ್ ರೆಡ್ಯೂಸ್ ಎಫರ್ಟ್ಸ್ ಇನ್ ಗ್ರೂಪ್ಸ್ ಬಿಕಾಸ್ ರೆಸ್ಪಾನ್ಸಿಬಿಲಿಟಿ ಇಸ್ ಡಿಫ್ಯೂಸ್ಡ್. ಓಕೆ, ರೆಸ್ಪಾನ್ಸಿಬಿಲಿಟಿ ಡಿಫ್ಯೂಸ್ ಆಗಿರೋದ್ರಿಂದ, ಈ ರೆಸ್ಪಾನ್ಸಿಬಿಲಿಟಿ ಡಿಫ್ಯೂಸ್ ಅಂದ್ರೆ ಅರ್ಥ ಏನು? ಒಂದು ಗ್ರೂಪ್ ಅಲ್ಲಿ ಹಲವಾರು ಜನ ಇದ್ದಾಗ ಏನಾಗುತ್ತೆ ನೋಡಿ, ರೆಸ್ಪಾನ್ಸಿಬಿಲಿಟಿಯನ್ನು ನಾವು ಇಂಡಿವಿಜುವಲ್ ಮೇಲೆ ತೆಗೆದುಕೊಳ್ಳೋದಿಲ್ಲ. ಅದನ್ನ ಸೋಷಿಯಲ್ ಲಾಫಿಂಗ್ ಅಂತ ಕರೀತಾರೆ. ಅಂದ್ರೆ ನಾವು ಒಬ್ಬರೇ ಒಂದು ಕೆಲಸವನ್ನ ಮಾಡ್ತಾ ಇದ್ದೀವಿ ಅಂದಾಗ, ಫಾರ್ ಎಕ್ಸಾಂಪಲ್, ಇಫ್ ಐ ಆಮ್ ಹ್ಯಾಂಡ್ಲಿಂಗ್ ಒನ್ ಸಬ್ಜೆಕ್ಟ್ ಎಂಟೈರ್ಲಿ, I will feel responsible or I am responsible for that particular subject. But ಅದನ್ನ ನಾವು ಶೇರ್ ಮಾಡ್ಕೊಂಡಿದೀವಿ ಅಂದಾಗ ನನಗೆ ಆ ರೆಸ್ಪಾನ್ಸಿಬಿಲಿಟಿ ಕಡಿಮೆ ಅನ್ಸುತ್ತೆ. ಸೊ ಸೋಷಿಯಲ್ ಲಾಫಿಂಗ್ ಇಸ್ ಅ ಫಿನಾಮಿನನ್ ವೇರ್ ಇಂಡಿವಿಜುವಲ್ಸ್ ರೆಡ್ಯೂಸ್ ಎಫರ್ಟ್ಸ್. ಇಂಡಿವಿಜುವಲ್ಸ್ ಎಫರ್ಟ್ಸ್ ಅನ್ನ ರೆಡ್ಯೂಸ್ ಮಾಡ್ತಾರೆ, ಯಾಕಂದ್ರೆ ರೆಸ್ಪಾನ್ಸಿಬಿಲಿಟಿ ಈಸ್ ಡಿಫ್ಯೂಸ್ ಅಂದ್ರೆ ಒಬ್ಬರ ಮೇಲಿನೇ ರೆಸ್ಪಾನ್ಸಿಬಿಲಿಟಿ ಇಲ್ಲ. ಗ್ರೂಪ್ ಮೆಂಬರ್ಸ್ ಏನ್ ಮಾಡ್ತಾರೆ ಅಂದ್ರೆ ಎಕ್ಸರ್ಟ್ ಲೆಸ್ ಎಫರ್ಟ್ಸ್, ಅವರು ಕಡಿಮೆ ಎಫರ್ಟ್ಸ್ ಅನ್ನ ಹಾಕ್ತಾರೆ. ಕಲೆಕ್ಟಿವ್ಲಿ ದೆನ್ ಇಂಡಿವಿಜುವಲಿ ಅವರು ಕೆಲಸ ಮಾಡೋಕ್ಕಿಂತ ಕಲೆಕ್ಟಿವ್ಲಿ ಅಂದ್ರೆ ಗ್ರೂಪ್ ಅಲ್ಲಿ ಇದ್ದಾಗ ಅಷ್ಟು ಎಫರ್ಟ್ಸ್ ಅನ್ನು ತೋರಿಸೋದಿಲ್ಲ. ಅದಕ್ಕೆ ಸೋಷಿಯಲ್ ಲಾಫಿಂಗ್ ಅಂತ ಕರೀತಾರೆ. ಮ್ಯಾಚ್ ದ ಫಾಲೋವಿಂಗ್ ನೋಡಿ, ಎಷ್ಟು ಈಸಿ ಇದೆ. ಪ್ಲಾನಿಂಗ್, ಸ್ಟಾಫಿಂಗ್, ಡೈರೆಕ್ಟಿಂಗ್ ಅಂಡ್ ಕಂಟ್ರೋಲಿಂಗ್. ಪ್ಲಾನಿಂಗ್ ಅಂದ್ರೆ ಏನು? ಫೋರ್ಕಾಸ್ಟಿಂಗ್. ಸ್ಟಾಫಿಂಗ್, ಟ್ರೈನಿಂಗ್.
ಡೈರೆಕ್ಟಿಂಗ್, ಮೋಟಿವೇಟಿಂಗ್, ಕಂಟ್ರೋಲಿಂಗ್, ಇವ್ಯಾಲ್ಯುವೇಟಿಂಗ್ ಯಾವ ಮ್ಯಾಚಸ್ ಇಲ್ಲಿ ಕರೆಕ್ಟ್ ಆಗಿ ಮ್ಯಾಚ್ ಆಗತ್ತೆ ಅಂತ ನಾವು ನೋಡಬೇಕು. ಈ ಎ ಕಡೆ ಏನ್ ಕೊಟ್ಟಿದ್ದಾರೆ ಹೇಳಿ, ಎ ಸೈಡ್ ಪ್ಲಾನಿಂಗ್, ಸ್ಟಾಫಿಂಗ್, ಡೈರೆಕ್ಟಿಂಗ್ ಅಂಡ್ ಕಂಟ್ರೋಲಿಂಗ್, ಬಿ ಫೋರ್ಕಾಸ್ಟಿಂಗ್, ಟ್ರೈನಿಂಗ್, ಮೋಟಿವೇಟಿಂಗ್ ಅಂಡ್ ಇವ್ಯಾಲ್ಯುವೇಟಿಂಗ್. ಒನ್ ಬೈ ಒನ್ ನೋಡ್ತಾ ಹೋಗ್ಬೇಕು. ಪ್ಲಾನಿಂಗ್ ಯೂಸಸ್ ಫೋರ್ಕಾಸ್ಟಿಂಗ್, ಹೌದಾ? ಪ್ಲಾನಿಂಗ್ ಏನ್ ಮಾಡುತ್ತೆ ಹೇಳಿ, ಫೋರ್ಕಾಸ್ಟಿಂಗ್ ಅನ್ನ ಯೂಸ್ ಮಾಡುತ್ತೆ. ಸೊ ಎ ಗೆ 2 ಮ್ಯಾಚ್ ಆಗುತ್ತೆ. ದೆನ್ ಸ್ಟಾಫಿಂಗ್ ಅಲ್ಲಿ ಏನ್ ಬರುತ್ತೆ ಹೇಳಿ, ಸ್ಟಾಫಿಂಗ್ ರಿಲೇಟ್ಸ್ ಟು ಟ್ರೈನಿಂಗ್, ಸ್ಟಾಫಿಂಗ್ ಟ್ರೈನಿಂಗ್ ರಿಲೇಟೆಡ್ ಆಗಿದೆ. ಡೈರೆಕ್ಟಿಂಗ್ ಇಸ್ ರಿಲೇಟೆಡ್ ಟು ಮೋಟಿವೇಟಿಂಗ್, ಡೈರೆಕ್ಟಿಂಗ್ ಅಂದ್ರೆ ಒಂದು ದಿಕ್ಕನ್ನ ತೋರಿಸೋದು ಎಂಪ್ಲಾಯೀಸ್ಗೆ, ಅಲ್ಲಿ ನಾವು ಮೋಟಿವೇಟ್ ಮಾಡ್ತೀವಿ. ಕಂಟ್ರೋಲಿಂಗ್ ಅಲ್ಲಿ ಇವ್ಯಾಲ್ಯುವೇಟ್ ಮಾಡ್ತಾರೆ. ಇವ್ಯಾಲ್ಯುವೇಟ್ ಅಂದ್ರೆ ಆಕ್ಚುಯಲ್ ಪರ್ಫಾರ್ಮೆನ್ಸ್ ಗೆ ಮತ್ತೆ ಸ್ಟ್ಯಾಂಡರ್ಡ್ಸ್ ಗೆ ಮ್ಯಾಚ್ ಮಾಡಿ ನೋಡೋದು. ಕ್ವಶನ್ ನಂಬರ್ 35 ನ ನೋಡಬೇಕು. ಮ್ಯಾಚ್ ಲಿಸ್ಟ್ ಫ್ಯಾಕ್ಟರಿ ಫಂಕ್ಷನ್ಸ್ ವಿತ್ ಲಿಸ್ಟ್ ಟು ಫಂಕ್ಷನಲ್ ಫೋರ್ಮನ್, ಟೇಲರ್ಸ್ ಫಂಕ್ಷನಲ್ ಫೋರ್ಮನ್ಶಿಪ್, ಲಿಸ್ಟ್ 1, ಲಿಸ್ಟ್ 2. ಓಕೆನಾ? ಕೊಟ್ಟಿದ್ದಾರೆ ಇಲ್ಲಿ. ಅಂದ್ರೆ ನಿಮಗೆ ಗೊತ್ತು ಫಂಕ್ಷನಲ್ ಫೋರ್ಮನ್ಶಿಪ್ ಅಂತ ಟೇಲರ್ ಅವರು ಫಂಕ್ಷನ್ಸ್ ಅನ್ನ ಕೊಟ್ಟಿದ್ದಾರೆ. ಓಕೆನಾ? ಅದರಲ್ಲಿ ಯಾವುದು ಯಾವುದಕ್ಕೆ ಮ್ಯಾಚ್ ಆಗತ್ತೆ ಅಂತ ನಾವು ನೋಡ್ಬೇಕು. ಟು ಚೆಕ್ ಕ್ವಾಲಿಟಿ ಆಫ್ ದ ವರ್ಕ್, ಇದನ್ನ ಯಾರು ಮಾಡಬೇಕು? ಟು ಸಿ ದಟ್ ವರ್ಕ್ ಈಸ್ ಕಂಪ್ಲೀಟೆಡ್ ಇನ್ ಟೈಮ್ ಅನ್ನೋದನ್ನ ಯಾರು ನೋಡ್ಬೇಕು? ಟು ಚೆಕ್ ಅಬ್ಸೆಂಟಿಸಮ್ ಆಫ್ ದ ವರ್ಕ್ ಅನ್ನೋದನ್ನ ಯಾರು ನೋಡ್ಬೇಕು? ಟು ಇಶ್ಯೂ ಇನ್ಸ್ಟ್ರಕ್ಷನ್ಸ್ ಆನ್ ಮೆಥಡ್ ಆಫ್ ವರ್ಕ್. ಓಕೆ, ಈ ನಾಲ್ಕನ್ನು ನಾನು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ ನೋಡಿ. ಇನ್ ಟೇಲರ್ಸ್ ಸಿಸ್ಟಮ್, ಸ್ಪೀಡ್ ಬಾಸ್ ಈಕ್ವಲ್ ಟು ಟೈಮ್ ಕಂಪ್ಲೀಷನ್. ಸ್ಪೀಡ್ ಬಾಸ್ ಏನ್ ನೋಡ್ತಾನೆ? ಟೈಮ್ ಕಂಪ್ಲೀಷನ್ ನೋಡ್ತಾನೆ, ಕರೆಕ್ಟ್ ವರ್ಕ್ ಟೈಮ್ ಅಲ್ಲಿ ಆಗಿದೆಯಾ ಅಂತ. ಓಕೆ, ಇನ್ಸ್ಪೆಕ್ಟರ್ ಕ್ವಾಲಿಟಿಯನ್ನ ನೋಡ್ಬೇಕು. ಡಿಸಿಪ್ಲಿನರಿಯನ್ ಅಟೆಂಡೆನ್ಸ್ ಅನ್ನ ನೋಡ್ಬೇಕು. ಇನ್ಸ್ಟ್ರಕ್ಷನ್ ಕಾರ್ಡ್ ಕ್ಲರ್ಕ್ ಮೆಥಡ್ಸ್ ಅನ್ನ ನೋಡ್ಬೇಕು. ಸೊ ಇಲ್ಲಿ ಕೊಟ್ಟಿರೋದು ಟೂ ನೋಡಿ, ಎಗೆ ಯಾವುದು ಮ್ಯಾಚ್ ಆಗತ್ತೆ ಹೇಳಿ? ಎಗೆ ಟು ಚೆಕ್ ದ ಕ್ವಾಲಿಟಿ ಆಫ್ ದ ವರ್ಕ್. ಟು ಚೆಕ್ ದ ಕ್ವಾಲಿಟಿ ಆಫ್ ದ ವರ್ಕ್, ವಿಚ್ ಮ್ಯಾಚ್ ಇಸ್ ಕರೆಕ್ಟ್? ಸಿ, ಇನ್ಸ್ಪೆಕ್ಟರ್ ಈಸ್ ಕರೆಕ್ಟ್. ಹೌದಾ? ಇನ್ಸ್ಪೆಕ್ಟರ್ ಈಸ್ ಕರೆಕ್ಟ್. ಟು ಸಿ ದ ವರ್ಕ್ ಈಸ್ ಕಂಪ್ಲೀಟೆಡ್ ಇನ್ ಟೈಮ್, ಯಾರು ನೋಡಿ? ಸ್ಪೀಡ್ ಕಂಪ್ಲೀಟ್ ಆಗಿರೋದು ಕರೆಕ್ಟ್ ಟೈಮ್ ಅಲ್ಲಿ ಕಂಪ್ಲೀಟ್ ಆಗಿದೆ ಅನ್ನೋದು ಸ್ಪೀಡ್ ಬಾಸ್. ದೆನ್ ಅಬ್ಸೆಂಟಿಸಮ್ ಆಫ್ ವರ್ಕ್, ಹೌದಾ? ಅಟೆಂಡೆನ್ಸ್ ನ ನೋಡೋದು ಡಿಸಿಪ್ಲಿನರಿಯನ್. ಅಂಡ್ ಟು ಇಶ್ಯೂ ದ ಇನ್ಸ್ಟ್ರಕ್ಷನ್ ಆನ್ ದ ಮೆಥಡ್ ಆಫ್ ದ ವರ್ಕ್ ಈಸ್ ಇನ್ಸ್ಟ್ರಕ್ಷನ್ ಕಾರ್ಡ್ ಕ್ಲರ್ಕ್. ಇಲ್ಲಿ ಕೊಟ್ಟಿರೋದು 1, 2, 4 and 3. ಎಸ್, 1, 2, 4 and 3 ಇದು ಕರೆಕ್ಟ್ ಮ್ಯಾಚ್ ಆಗಿದೆ. ಇಲ್ಲಿ ಕೊಟ್ಟಿರುವಂತಹ ಮ್ಯಾಚ್ಗಳಲ್ಲಿ 1, 2, 4 and 3 ಯಾವುದ್ರಲ್ಲಿಯೂ ಇಲ್ಲ. 2, 1, 4 and 3 ಇದೆ ಇಲ್ಲಿ. ಹೌದಾ? ಎಸ್. ಸೊ ನನ್ ಇಸ್ ದ ಕರೆಕ್ಟ್ ಮ್ಯಾಚ್. ಹೀಗಾಗಿ ಇಲ್ಲಿ ಬಿ ಅಂತ ಕೊಟ್ಟಿದ್ದಾರೆ, ಬಟ್ ಕರೆಕ್ಟ್ ಆನ್ಸರ್ ಯಾವ್ದು ಹೇಳಿ? ಇಲ್ಲಿ ಕೊಟ್ಟಿರೋದೆ. ಎಕ್ಸ್ಪ್ಲನೇಷನ್ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಚೆಕ್ ದ ಕ್ವಾಲಿಟಿ ಆಫ್ ದ ವರ್ಕ್, ಇನ್ಸ್ಪೆಕ್ಟರ್, ಸ್ಪೀಡ್ ಬಾಸ್, ಡಿಸಿಪ್ಲಿನರಿ, ಇನ್ಸ್ಟ್ರಕ್ಷನ್ ಕಾರ್ಡ್ ಕ್ಲರ್ಕ್ ಅಂತ. Then question number 36, quality theory suggests that employees compare their, ನೋಡಿ ಆಡಮ್ ಸ್ಮಿತ್ ಅವರ ಕ್ವಾಲಿಟಿ ಥಿಯರಿ ಏನ್ ಹೇಳುತ್ತೆ? ಎಂಪ್ಲಾಯೀಸ್ ಕಂಪೇರ್ ದೇರ್ ಇನ್ಪುಟ್, ಅಂದ್ರೆ ನಿಮ್ಗೆ ನಾನು ಹೇಳಿದೀನಿ ಮೋಟಿವೇಶನ್ ಥಿಯರಿಯಲ್ಲಿ ಅವರು ಏನು ಎಫರ್ಟ್ಸ್ ಅನ್ನ ಹಾಕ್ತಾ ಇದ್ದಾರೆ ಅದಕ್ಕೆ ತಕ್ಕ ಹಾಗೆ ಅವರಿಗೆ ರಿವಾರ್ಡ್ ಸಿಗುತ್ತಾ. ಆಡಮ್ಸ್ ಇಕ್ವಿಟಿ ಥಿಯರಿ ಸಜೆಸ್ಟ್ ದಟ್, ಮೋಟಿವೇಶನ್ ಇಕ್ವಿಟಿ ಥಿಯರಿ ಬಗ್ಗೆ ನೆನಪು ಮಾಡ್ಕೊಳ್ಳಿ, ಕ್ಲಾಸ್ ನಾವು ಡಿಸ್ಕಸ್ ಮಾಡಿದೀವಿ. ಆಡಮ್ಸ್ ಇಕ್ವಿಟಿ ಥಿಯರಿ, ಎಂಪ್ಲಾಯೀಸ್ ಕಂಪೇರ್ ಇನ್ಪುಟ್ಸ್ ಅಂಡ್ ಔಟ್ಪುಟ್ ವಿತ್ ದೋಸ್ ಆಫ್ ರೆಫರೆಂಟ್ ಅದರ್ಸ್. ಅಂದ್ರೆ ನಾವೇನ್ ಎಫರ್ಟ್ಸ್ ಹಾಕ್ತಾ ಇದೀವಿ. ಫಾರ್ ಎಕ್ಸಾಂಪಲ್, ನಾನು 8 hours ಕೆಲಸ ಮಾಡ್ತಾ ಇದ್ದೀನಿ, ಇಷ್ಟು ಔಟ್ಪುಟ್ ಅನ್ನ ಕೊಡ್ತಾ ಇದ್ದೀನಿ, ನನಗೆ ಎಷ್ಟು ಸ್ಯಾಲರಿ ಬರ್ತಾ ಇದೆ. ಅದೇ ಬೇರೆಯವರು ಅಷ್ಟೇ ವರ್ಕ್ ಮಾಡಿದಾಗ ಅವರಿಗೆ ಎಷ್ಟು ಔಟ್ಪುಟ್ ಬರ್ತಾ ಇದೆ ಅನ್ನೋದನ್ನ ಕಂಪೇರ್ ಮಾಡ್ತಾರೆ. ಎಸ್, ಸೊ ವಿಚ್ ಇಸ್ ದ ಕರೆಕ್ಟ್ ಆನ್ಸರ್? ಬಿ, ಎಫರ್ಟ್ಸ್ ಅಂಡ್ ಪರ್ಫಾರ್ಮೆನ್ಸ್ ವಿತ್ ಕಲೀಗ್ಸ್. ಅಂಡರ್ಸ್ಟುಡ್? ಆಡಮ್ಸ್ ಇಕ್ವಿಟಿ ಥಿಯರಿ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದೀವಿ. 37, ಮೆಥಡ್ ಆಫ್ ಸೆಕ್ಯೂರಿಂಗ್ ವರ್ಕರ್ಸ್ ಪಾರ್ಟಿಸಿಪೇಷನ್ ಇನ್ ಮ್ಯಾನೇಜ್ಮೆಂಟ್ ಇನ್ವಾಲ್ವ್ಸ್. ನೋಡಿ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದೀವಿ. ವರ್ಕರ್ಸ್ ಪಾರ್ಟಿಸಿಪೇಷನ್ ಇನ್ ಮ್ಯಾನೇಜ್ಮೆಂಟ್ ಅಂತ ಬಂದಾಗ ಕೋ ಪಾರ್ಟ್ನರ್ಶಿಪ್, ಸಜೆಷನ್ ಸ್ಕೀಮ್, ಜಾಯಿಂಟ್ ಕನ್ಸಲ್ಟೇಷನ್, ಎಂಪ್ಲಾಯಿ ರಿಪ್ರೆಸೆಂಟೇಷನ್ ಆನ್ ಬೋರ್ಡ್ ಆಫ್ ಡೈರೆಕ್ಟರ್ಸ್. ಈ 4 ಮೆಥಡ್ಸ್ ಅನ್ನು ನಾವು ಡಿಸ್ಕಸ್ ಮಾಡಿದೀವಿ. ನೆನಪಿದ್ಯಾ? 1, 2, 3 and 4 ಲೈವ್ ಕ್ಲಾಸ್ ಸ್ಟೂಡೆಂಟ್ಸ್ ನೆನಪಿರ್ಬೋದು. ಅಂದ್ರೆ ಕೋ ಪಾರ್ಟ್ನರ್ಶಿಪ್ ತರನು ಎಂಪ್ಲಾಯೀಸ್ ಅನ್ನು ನಾವು ಇನ್ವಾಲ್ವ್ ಮಾಡ್ಕೊಳ್ಬಹುದು, ಸಜೆಷನ್ ಸ್ಕೀಮ್ಸ್ ಮಾಡಬಹುದು, ಜಾಯಿಂಟ್ ಕನ್ಸಲ್ಟೇಷನ್ ಮಾಡಬಹುದು, ಎಂಪ್ಲಾಯಿ ರಿಪ್ರೆಸೆಂಟೇಷನ್ ಆನ್ ಬೋರ್ಡ್ ಕೂಡ ಮಾಡಬಹುದು. ಈ 4 ಕೂಡ ಡಿಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದೀವಿ. ಕ್ವಶನ್ ನಂಬರ್ 38, which performance appraisal method involves comparing an employee performance against specific job related criteria? ನಿಮಗೆ ಗೊತ್ತು ಬಾರ್ಸ್ ಅಂತ, ಹೌದಾ? ಬಿಹೇವಿಯರಲಿ ಆಂಕರ್ಡ್ ರೇಟಿಂಗ್ ಸ್ಕೀಮ್ ಅಂತ ಒಂದು ಬರುತ್ತೆ. ಅದರಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಒಂದು ಸ್ಟ್ಯಾಂಡರ್ಡ್ ಪರ್ಫಾರ್ಮೆನ್ಸ್ ಜೊತೆಗೆ ಎಂಪ್ಲಾಯಿ ಆಕ್ಚುಯಲ್ ಪರ್ಫಾರ್ಮೆನ್ಸ್ ಅನ್ನು ಕಂಪೇರ್ ಮಾಡ್ತೀವಿ. ಬಾರ್ಸ್ ಫುಲ್ ಫಾರ್ಮ್ ಗೊತ್ತಿರಬೇಕು, ಬಿಹೇವಿಯರಲಿ ಆಂಕರ್ಡ್ ರೇಟಿಂಗ್ ಸ್ಕೀಮ್ ಅಂತ. ಓಕೆ, ಬಿಹೇವಿಯರಲಿ ಆಂಕರ್ಡ್ ರೇಟಿಂಗ್ ಸಿಸ್ಟಮ್ ಸ್ಕೇಲ್ ಈಸ್ tied to job performance standards, criterion based. Okay, then so correct answer is D. ನನಗೆ ತಿಳಿಸಬೇಕು ಗ್ರಾಫಿಕಲ್ ರೇಟಿಂಗ್ ಸ್ಕೇಲ್ ಅಂದ್ರೆ ಏನು, ರ್ಯಾಂಕಿಂಗ್ ಮೆಥಡ್ ಅಂದ್ರೆ ಏನು, ಫೋರ್ಸ್ ಡಿಸ್ಟ್ರಿಬ್ಯೂಷನ್ ಮೆಥಡ್ ಅಂದ್ರೆ ಏನು, ಫೋರ್ಸ್ ಡಿಸ್ಟ್ರಿಬ್ಯೂಷನ್ ಮೆಥಡ್ ಅಂದ್ರೆ ಏನು, ಇವುಗಳ ಬಗ್ಗೆ ಮೀನಿಂಗ್ ಅನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸೋಕೆ ಮರಿಬೇಡಿ. ಕ್ವಶನ್ ನಂಬರ್ 39 is assertion and reasoning question. ನೋಡಿ, classical organization believed in
ಯೂಸಿಂಗ್ ಅಥಾರಿಟಿ ಟು ಅಚೀವ್ ಕೋಆರ್ಡಿನೇಷನ್ ಅಚೀವ್ ಮಾಡೋದಕ್ಕೆ ನಾವು ಅಥಾರಿಟಿಯನ್ನು ಯೂಸ್ ಮಾಡಬೇಕು ಅಂತ ಕ್ಲಾಸಿಕಲ್ ಆರ್ಗನೈಸೇಷನ್ ಹೇಳುತ್ತೆ. ರೀಸನ್ ಏನಪ್ಪಾ ಅಂದ್ರೆ ಕ್ಲಾಸಿಕಲ್ ಥಿಂಕರ್ ಕನ್ಸಿಡರ್ ಆರ್ಗನೈಸೇಷನ್ ಆಸ್ ಎನ್ ಓಪನ್ ಸಿಸ್ಟಮ್. ಅವ್ರೇನ್ ಬಿಲೀವ್ ಮಾಡ್ತಾರೆ ಅಂದ್ರೆ ಕ್ಲಾಸಿಕಲ್ ಥಿಯರಿ ಎಂಫಸೈಸಸ್ ಅಥಾರಿಟಿ ಆರ್ ಹೆರಾರ್ಕಿ. ಓಕೆನಾ, ಎ ಇಸ್ ಟ್ರೂ. ಕ್ಲಾಸಿಕಲ್ ಥಿಯರಿ ಕನ್ಸಿಡರ್ಸ್ ಆರ್ಗನೈಸೇಷನ್ ಆಸ್ ದ ಕ್ಲೋಸ್ಡ್. ಹೌದಾ, ಅವರು ಏನಂತ ಕನ್ಸಿಡರ್ ಮಾಡ್ತಾರೆ? ಕ್ಲೋಸ್ಡ್ ಅಂತ ಕನ್ಸಿಡರ್ ಮಾಡ್ತಾರೆ, ಓಪನ್ ಅಂತ ಅಲ್ಲ. ಓಪನ್ ಅಂದ್ರೆ ಏನ್ ಹೇಳಿ? ಓಪನ್ ಅಂದ್ರೆ ಅದರಲ್ಲಿ ಅಥಾರಿಟಿ ಇರೋದಿಲ್ಲ, ಅದರಲ್ಲಿ ಎಲ್ಲರಿಗೂ ಡಿಸಿಷನ್ ಮೇಕಿಂಗ್ ಅನ್ನ ಡೆಲಿಗೇಟ್ ಮಾಡಿರ್ತಾರೆ. ಸೊ ಇಲ್ಲಿ ಕ್ಲೋಸ್ಡ್ ಅಂತ ಕನ್ಸಿಡರ್ ಮಾಡ್ತಾರೆ. ಮೆಕ್ಯಾನಿಸಮ್ ಸಿಸ್ಟಮ್, ಕ್ಲೋಸ್ ಮೆಕ್ಯಾನಿಸಮ್ ಸಿಸ್ಟಮ್ ಅಂತ ಕನ್ಸಿಡರ್ ಮಾಡ್ತಾರೆ. ಸೊ ಎ ಇಸ್ ಕರೆಕ್ಟ್, ಆರ್ ಇಸ್ ಇನ್ಕರೆಕ್ಟ್. ಅಂಡರ್ಸ್ಟೂಡ್? ದೆನ್ ಕ್ವಶನ್ ನಂಬರ್ 40, the responsibilities of change agent would include the following. ನಿಮಗೆ ಗೊತ್ತಿರಬಹುದು ಚೇಂಜ್ ಏಜೆಂಟ್ ಬಗ್ಗೆ ನಾವು ಡಿಸ್ಕಸ್ ಮಾಡಿದೀವಿ ನೋಡಿ. ದ ರೆಸ್ಪಾನ್ಸಿಬಿಲಿಟಿ ಆಫ್ ಚೇಂಜ್ ಏಜೆಂಟ್ ವುಡ್ ಇನ್ಕ್ಲೂಡ್ ದ ಫಾಲೋವಿಂಗ್. ಮೊದಲನೇದಾಗಿ ಚೇಂಜ್ ಏಜೆಂಟ್ ಅಂದ್ರೆ ಏನು? ಅ ಚೇಂಜ್ ಏಜೆಂಟ್ ಫೆಸಿಲಿಟೇಟ್ಸ್ ದ ಓಲ್ ಚೇಂಜ್ ಪ್ರೊಸೆಸ್ ಫ್ರಮ್ ಡಯಾಗ್ನೋಸಿಸ್ ಟು ಇಂಪ್ಲಿಮೆಂಟೇಷನ್ ಅಂಡ್ ಲರ್ನಿಂಗ್ ಅಂತ. ಓಕೆನಾ, ನನಗೆ ಹೇಳಿ ಚೇಂಜ್ ಏಜೆಂಟ್ ಅಂದ್ರೆ ನಿಮಗೆ ಮೀನಿಂಗ್ ಗೊತ್ತಾ? ನೋಡಿ, ಚೇಂಜ್ ಏಜೆಂಟ್ ಅಂದ್ರೆ ಏನು? ಯಾರು ಬದಲಾವಣೆಯನ್ನು ತರೋದಕ್ಕೆ ರೂವಾರಿ ಆಗಿರ್ತಾರೆ. ಅ ಚೇಂಜ್ ಏಜೆಂಟ್ ಈಸ್ ಅನ್ ಇಂಡಿವಿಜುವಲ್ ಲೈಕ್ ಲೀಡರ್, ಕನ್ಸಲ್ಟೆಂಟ್ ಆರ್ ಎಂಪ್ಲಾಯಿ ಹೂ ಫೆಸಿಲಿಟೇಟ್ಸ್ ದ ಪ್ರೊಸೆಸ್ ಆಫ್ ಚೇಂಜ್. ಅಂದ್ರೆ ಆ ಚೇಂಜ್ ಅನ್ನು ಅವರು ಇನಿಷಿಯೇಟ್ ಮಾಡ್ತಾರೆ ಬೈ ಇನ್ಫ್ಲೂಯೆನ್ಸಿಂಗ್ ಅದರ್ಸ್ ಅಂಡ್ ಹೆಲ್ಪಿಂಗ್ ದೆಮ್ ಅಡಾಪ್ಟ್ ದ ನ್ಯೂ ಐಡಿಯಾ. ಅಂದ್ರೆ ಹೊಸ ಐಡಿಯಾಗಳನ್ನ ಅಡಾಪ್ಟ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡೋದು. ಸ್ಟ್ರಕ್ಚರ್ ಆರ್ ಟೆಕ್ನಾಲಜಿ, ಹೊಸ ಟೆಕ್ನಾಲಜಿ ಇರ್ಬೋದು, ಹೊಸ ಐಡಿಯಾ ಇರ್ಬೋದು, ಅಥವಾ ಹೊಸ ಟೆಕ್ನಾಲಜಿ, ಐಡಿಯಾ ಆರ್ ಸ್ಟ್ರಕ್ಚರ್ ಅನ್ನ ಅಡಾಪ್ಟ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡೋದು. ಸೊ ಇವುಗಳಲ್ಲಿ ನೋಡಿ, ಹೆಲ್ಪ್ ಇನ್ ಆರ್ಗನೈಸೇಷನ್ ಡಿಫೈನ್ ದ ಪ್ರಾಬ್ಲಮ್. ಮೊದಲನೇದಾಗಿ ಅವರು ಚೇಂಜ್ ತರಬೇಕು ಅಂದ್ರೆ ಏನಾದ್ರೂ ಪ್ರಾಬ್ಲಮ್ ಇರಬೇಕು, ಹೀಗಾಗಿ ಬದಲಾವಣೆ ತರ್ತಾ ಇದೀವಿ. ಸೊ ಹೆಲ್ಪ್ ಇನ್ ಆರ್ಗನೈಸೇಷನ್ ಡಿಫೈನ್ ದ ಪ್ರಾಬ್ಲಮ್. ಓಕೆನಾ, ಅದಾದ್ಮೇಲೆ ಎಕ್ಸಾಮಿನ್ ದ ಕಾಸ್ ಅಂಡ್ ಡಯಾಗ್ನೋಸ್ ದ ಸೊಲ್ಯೂಷನ್ಸ್. ಏನು ಪ್ರಾಬ್ಲಮ್ ಅಂತ ಅದನ್ನ ಡಯಾಗ್ನೋಸ್ ಮಾಡಿ ಕಂಡು ಹಿಡಿದು ಅದನ್ನ ಏನ್ ಮಾಡೋದು ಹೇಳಿ, ಅದರಲ್ಲಿ ಬದಲಾವಣೆ ತರೋದು. ಅರೈವ್ ಆಟ್ ಅಲ್ಟರ್ನೇಟಿವ್ ಸೊಲ್ಯೂಷನ್ಸ್, ಬೇರೆ ಬೇರೆ ಸೊಲ್ಯೂಷನ್ಸ್ ಅನ್ನ ಕಂಡು ಹಿಡಿಯೋದು. ಇಂಪ್ಲಿಮೆಂಟ್ ದ ಚೂಸನ್ ಸೊಲ್ಯೂಷನ್, ಒಂದು ಸೊಲ್ಯೂಷನ್ ಅನ್ನ ಕಂಡು ಹಿಡಿದು ಅದನ್ನ ಇಂಪ್ಲಿಮೆಂಟ್ ಮಾಡೋದು. ಟ್ರಾನ್ಸ್ಮಿಟ್ ಲರ್ನಿಂಗ್ ಟು ಡೀಲ್ ವಿತ್ ದ ಫ್ಯೂಚರ್ ಚೇಂಜಸ್. ಅಂದ್ರೆ ಚೇಂಜ್ ಆಗಬೇಕು ಅಂದ್ರೆ ಕೆಲವೊಂದು ನಾವು ಲರ್ನಿಂಗ್ ಅನ್ನ ಅಥವಾ ನಾವು ಬದಲಾವಣೆಯನ್ನ ಹೊಸದನ್ನ ಕಲಿಬೇಕಾಗತ್ತೆ. ಸೊ ಟ್ರಾನ್ಸ್ಮಿಟ್ ಲರ್ನಿಂಗ್ ಟು ಡೀಲ್ ವಿತ್ ದ ಫ್ಯೂಚರ್ ಚೇಂಜ್. ಫ್ಯೂಚರ್ ಅಲ್ಲಿ ಆಗುವಂತ ಬದಲಾವಣೆಗೆ, ಚೇಂಜಿಗೆ ಹೊಂದಿಕೊಳ್ಳೋದಕ್ಕೆ ಲರ್ನಿಂಗ್ ಅನ್ನ ಮಾಡೋದು. ಸೊ a change agent facilitates the whole change process. ಈ ಕಂಪ್ಲೀಟ್ ಚೇಂಜ್ ಪ್ರೊಸೆಸ್, ಸ್ಟೆಪ್ ಬೈ ಸ್ಟೆಪ್ 5 ಪ್ರೊಸೆಸ್ ಏನಿದೆ ಇದನ್ನೆಲ್ಲವನ್ನು ಆತ ಫೆಸಿಲಿಟೇಟ್ ಮಾಡ್ತಾನೆ. ಓಕೆನಾ. ಕ್ವಶನ್ ನಂಬರ್ 41, ಐಡೆಂಟಿಫೈ ದ ಕರೆಕ್ಟ್ ಕಾಂಬಿನೇಷನ್ ಆಫ್ ಸ್ಟೇಟ್ಮೆಂಟ್ಸ್ ವಿತ್ ರಿಗಾರ್ಡಿಂಗ್ ಬ್ಯಾಂಕಿಂಗ್ ಇನ್ ಇಂಡಿಯಾ. ಬ್ಯಾಂಕಿಂಗ್ ಅಂತ ಬಂದಾಗ ಪ್ರೆಸಿಡೆನ್ಸಿ ಬ್ಯಾಂಕ್ಸ್ ಆಕ್ಟೆಡ್ ಆಸ್ ಅ ಕ್ವಾಸಿ ಸೆಂಟ್ರಲ್ ಬ್ಯಾಂಕ್ಸ್. ಬ್ಯಾಂಕ್ ಆಫ್ ಹಿಂದೂಸ್ತಾನ್ ವಾಸ್ ಲಿಕ್ವಿಡೇಟೆಡ್ ಡ್ಯೂರಿಂಗ್ 1829 to 32. General Bank of India was dissolved in 71. Bank of Calcutta was renamed Bank of Bengal in 1921. ನೋಡಿ, ಕರೆಕ್ಟ್ ಆನ್ಸರ್ಸ್ 1, 2 and 4 with correction to 4. ಓಕೆ, ಎಕ್ಸ್ಪ್ಲನೇಷನ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಪ್ರೆಸಿಡೆನ್ಸಿ ಬ್ಯಾಂಕ್ಸ್, ಓಕೆ, ಪ್ರೆಸಿಡೆನ್ಸಿ ಬ್ಯಾಂಕ್ಸ್ ಕಲ್ಕತ್ತಾ, ಬಾಂಬೆ, ಮದ್ರಾಸ್ ಆಕ್ಟೆಡ್ ಆಸ್ ಅ ಕ್ವಾಸಿ ಸೆಂಟ್ರಲ್ ಬ್ಯಾಂಕ್ಸ್ ಇನ್ ದ 19th century. 19ನೇ ಸೆಂಚುರಿಯಲ್ಲಿ ಬ್ಯಾಂಕ್ ಆಫ್ ಕಲ್ಕತ್ತಾ, ಬಾಂಬೆ ಮತ್ತು ಮದ್ರಾಸ್ಗಳು ಏನಾಗಿತ್ತು ಹೇಳಿ, ಅವು ಕ್ವಾಸಿ ಸೆಂಟ್ರಲ್ ಬ್ಯಾಂಕ್ಸ್ ಆಗಿ ವರ್ಕ್ ಮಾಡ್ತಿತ್ತು. ಅಂದ್ರೆ ಇವಾಗ ಒಂದೇ ಸೆಂಟ್ರಲ್ ಬ್ಯಾಂಕ್ ಇದೆ, ಬ್ಯಾಂಕ್ ಆಫ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಓಕೆ, ಬ್ಯಾಂಕ್ ಆಫ್ ಹಿಂದೂಸ್ತಾನ್ ವಾಸ್ ಲಿಕ್ವಿಡೇಟೆಡ್ ಅರ್ಲಿ ಇನ್ 90th century. ಓಕೆ, ಅರೌಂಡ್ 1929 to 32 ಸ್ಟೇಟ್ಮೆಂಟ್ ಇಸ್ ಎಕ್ಸೆಪ್ಟೆಡ್. ಓಕೆ, ಅರ್ಲಿ ಅಂದ್ರೆ 90th century ಅಂತ ಹೇಳಕ್ಕೆ ಬರೋದಿಲ್ಲ, 1929 to 32 ಅಲ್ಲಿ ಅದು ಏನಾಯ್ತು, ಹಿಂದೂಸ್ತಾನ್ ವಾಸ್ ಲಿಕ್ವಿಡೇಟೆಡ್. ಓಕೆ, false as stated, General Bank of India was dissolved in 18th century, not in 1971. Okay, then the statement should read, Bank of Calcutta was renamed Bank of Bengal in 1809. 1809 ಆಗುತ್ತೆ, not in 21. 21 was different. ನೋಡಿ, 21 ಗೆ ಏನು ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದಾರೆ ಅಂದ್ರೆ, because 4 is true in consent renaming, but the correct year is 1809. ಟ್ರೀಟ್ ದ ಕ್ವಶನ್ ಕೇರ್ಫುಲಿ. ಓಕೆನಾ, ನಾವು ಕ್ವಶನ್ ಕೇರ್ಫುಲಿ ಟ್ರೀಟ್ ಮಾಡಬೇಕಾಗತ್ತೆ. ಸೊ ಈಗ ನಾವೇನ್ ಮಾಡ್ಬೇಕು ಹೇಳಿ, 1 and 2 are correct and the remaining fact is correct, but year must be 1809. ಸೊ ಪಿಕ್ ದ ಆಪ್ಷನ್ ಕನ್ಸಿಸ್ಟೆಂಟ್ ವಿತ್ ದ ಕರೆಕ್ಟ್ ಫ್ಯಾಕ್ಟ್ಸ್ ಅಂತ ಹೇಳ್ತಾ ಇದ್ದಾರೆ. ಸೊ ನಾವೇನ್ ಮಾಡ್ತಾ ಇದೀವಿ ಇಲ್ಲಿ ನೋಡಿ, ಯಾವ್ದು ಆಕ್ಚುಲಿ ಯಾವ್ದು ಕರೆಕ್ಟ್ ಆಗಿದೆ ಹೇಳಿ, 1 and 2 ಕರೆಕ್ಟ್ ಆಗಿದೆ. ಥರ್ಡ್ಗೆ ಈ ಒಂದು ಥರ್ಡ್ ಅಂತೂ ತಪ್ಪು ಅಂತ ನಾವಿಲ್ಲಿ ಎಕ್ಸ್ಪ್ಲನೇಷನ್ ಹೇಳಿದ್ವಿ. ಫೋರ್ತ್ಗೆ ಬ್ಯಾಂಕ್ ಆಫ್ ಕಲ್ಕತ್ತಾ ರೀನೇಮ್ಡ್
ಬ್ಯಾಂಕ್ ಆಫ್ ಬೆಂಗಾಲ್ ಇನ್ 1921 ಅಂತ ಕೊಟ್ಟಿದ್ದಾರೆ. ಇದು ಪಾರ್ಷಿಯಲಿ ಕರೆಕ್ಟ್ ಅಂತ ಹೇಳ್ಬೋದು, ಯಾಕಂದ್ರೆ ಇಲ್ಲಿ ನಾವು ಎಕ್ಸ್ಪ್ಲನೇಷನ್ ಕೊಟ್ಟಿದೀವಿ ನೋಡಿ. Bank of Calcutta was renamed Bank of Bengal in 1918, not 21. 21 is the year that Presidency Bank recognition events uh, culminated later. ಓಕೆನಾ? ಸೊ ದಿಸ್ ಇಸ್ ಡಿಫ್ರೆಂಟ್. ಆದ್ರೆ ಇಲ್ಲಿ ಕೊಟ್ಟಿರುವಂತಹ ಆಪ್ಷನ್ ಅಲ್ಲಿ ನಿಯರೆಸ್ಟ್ ಆಪ್ಷನ್ ಅಂತ ನಾವು 124 ಅನ್ನ ಸೆಲೆಕ್ಟ್ ಮಾಡ್ತಾ ಇದ್ದೀವಿ. ಓಕೆನಾ? ದೆನ್ ಕ್ವಶನ್ ನಂಬರ್ 42. ಮೋಸ್ಟ್ ಡೆವಲಪ್ಮೆಂಟ್ ಬ್ಯಾಂಕ್ಸ್ ಇನ್ ಇಂಡಿಯಾ have set up private commercial banks after capital adequacy norms. Okay, development banks have not adhered to their basic objectives. ನೋಡಿ, ಮೊದಲನೇದಾಗಿ ಆಪ್ಷನ್ಸ್ ಏನು ಕೊಡ್ತಾರೆ? ಬೋತ್ ಕರೆಕ್ಟ್ ಅಂಡ್ ಆರ್ ಎಕ್ಸ್ಪ್ಲೇನ್ಸ್ ಎ. ಬೋತ್ ಕರೆಕ್ಟ್ ಬಟ್ ಆರ್ ಡಸಂಟ್ ಎಕ್ಸ್ಪ್ಲೇನ್ಸ್ ಎ. ನೋಡಿ, ಬಿ ಅನ್ನ ಯಾಕೆ ನಾವು ಕರೆಕ್ಟ್ ಅಂತ ಹೇಳ್ತಾ ಇದೀವಿ? ಡೆವಲಪ್ಮೆಂಟ್ ಬ್ಯಾಂಕ್ಸ್ ಪ್ರಮೋಟ್ ಆರ್ ಕನ್ವರ್ಟೆಡ್ ಇಂಟು ಕಮರ್ಷಿಯಲ್ ಬ್ಯಾಂಕ್ಸ್ ಆಫ್ಟರ್ ಫಿನಾನ್ಷಿಯಲ್ ಸೆಕ್ಟರ್ ರಿಫಾರ್ಮ್ಸ್. ಇದ್ರ ಬಗ್ಗೆ ನಾನು ನಿಮ್ಗೆ ಹೇಳಿದೀನಿ. ICICI ಆಗಿರ್ಬೋದು, IDBI ಆಗಿರ್ಬೋದು, ಕಮರ್ಷಿಯಲ್ ಬ್ಯಾಂಕ್ ಆಗಿ ಕನ್ವರ್ಟ್ ಆಗಿದೆ ಅಂತ. ಮೋಸ್ಟ್ ಡೆವಲಪ್ಮೆಂಟ್ ಬ್ಯಾಂಕ್ಸ್ ಇನ್ ಇಂಡಿಯಾ ಹ್ಯಾವ್ ಸೆಟ್ ಅಪ್ ಪ್ರೈವೇಟ್ ಕಮರ್ಷಿಯಲ್ ಬ್ಯಾಂಕ್ಸ್ ಆಫ್ಟರ್ ಕಮರ್ಷಿಯಲ್ ಅಡೆಕ್ವಸಿ ನಾರ್ಮ್ಸ್. ಇದು ನಿಜ. ಓಕೆ, ಯಾಕೆ? ರೀಸನ್ ಏನಪ್ಪಾ ಅಂದ್ರೆ ಡೆವಲಪ್ಮೆಂಟ್ ಬ್ಯಾಂಕ್ಸ್ ಆರ್ ನಾಟ್ ಅಡೇರ್ ಟು ಬೇಸಿಕ್ ಆಬ್ಜೆಕ್ಟಿವ್ಸ್. ಅವು ತಮ್ಮ ಬೇಸಿಕ್ ಆಬ್ಜೆಕ್ಟಿವ್ಸ್ ಅನ್ನ ಫಾಲೋ ಮಾಡದೇನೆ ಬ್ಯಾಂಕ್ಗಳಾಗಿ ಕನ್ವರ್ಟ್ ಆಗಿ ಲಾಭಕ್ಕಾಗಿ ಬ್ಯಾಂಕ್ಗಳಾಗಿ ಕನ್ವರ್ಟ್ ಆಗ್ತಾ ಇದೆಯಾ? ಇಲ್ಲ. ಆರ್ ಈಸ್ ಪಾರ್ಷಿಯಲಿ ಟ್ರೂ. ಪಾರ್ಷಿಯಲಿ ಟ್ರೂ ಆದ್ರೆ historically, but does not directly explains the conversion. Conversion were due to the liberalization. ಅರ್ಥ ಆಗ್ತಾ ಇದೆಯಾ? ಕನ್ವರ್ಷನ್ ಆಗಿದ್ದು ಲಿಬರಲೈಸೇಷನ್ ಗಾಗಿ, ಅದು ಡೈರೆಕ್ಟ್ ಆಗಿ ಲಾಭಕ್ಕಾಗಿ ತನ್ನ ಆಬ್ಜೆಕ್ಟಿವ್ಸ್ ಅನ್ನ ಬಿಟ್ಟು ಓನ್ಲಿ ಲಾಭಕ್ಕಾಗಿ ಬ್ಯಾಂಕ್ಗಳು ಕನ್ವರ್ಟ್ ಆಗಿಲ್ಲ. ಓಕೆ, ಸೊ ಬಿ ಇಸ್ ದ ಕರೆಕ್ಟ್ ಆನ್ಸರ್. RBI replaced the base rate system with. RBI ಬೇಸ್ ರೇಟ್ ಸಿಸ್ಟಮ್ ಅನ್ನ ಮಾರ್ಜಿನಲ್ ಕಾಸ್ಟ್ ಆಫ್ ಫಂಡಮೆಂಟಲ್ ಬೇಸ್ಡ್ ಲೆಂಡಿಂಗ್ ಸಿಸ್ಟಮ್ ಅಂತ MCRL ರೇಟ್ ಇಂದ ಚೇಂಜ್ ಮಾಡುತ್ತೆ. replace the base rate system to enhance transparency in 2016. 2016 ಅಲ್ಲಿ ಇದನ್ನ ಚೇಂಜ್ ಮಾಡಿದ್ದಾರೆ. ನೆನಪಿರಬೇಕು, ಬೇಸ್ ರೇಟ್ ಅನ್ನ MCLR ಅಂತ ಮಾಡಿದ್ದಾರೆ 2014ರಲ್ಲಿ. ಓಕೆ, the foreign direct investment policy in India is regulated by ಮಿನಿಸ್ಟ್ರಿ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ. ಇದು ನಿಮಗೆ ಗೊತ್ತಿರಬೇಕು. FDI ನ ಯಾರು ರೆಗ್ಯುಲೇಟ್ ಮಾಡ್ತಾರೆ? ದ ಮಿನಿಸ್ಟ್ರಿ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ. ಓಕೆನಾ? ದ ನೋಡಿ, DPIIT, Department of Promotion of Industrial and Internal Trade, under the Ministry of Commerce and Industry, formulates and administers FDI policy, foreign direct investment policy ಅನ್ನ ಡಿಪಾರ್ಟ್ಮೆಂಟ್ ಫಾರ್ ಪ್ರಮೋಷನ್ ಆಫ್ ಇಂಡಸ್ಟ್ರಿಯಲ್ ಅಂಡ್ ಇಂಟರ್ನಲ್ ಟ್ರೇಡ್ ಅನ್ನುವಂಥ ಡಿಪಾರ್ಟ್ಮೆಂಟ್ ಪ್ರಮೋಟ್ ಮಾಡುತ್ತೆ. ಇದು ಈ ಡಿಪಾರ್ಟ್ಮೆಂಟ್ ಯಾವ್ದ್ರ ಅಂಡರ್ ಬರುತ್ತೆ? ದ ಮಿನಿಸ್ಟ್ರಿ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ. ಓಕೆ, ದೆನ್ ನೀವು ಕನ್ಫ್ಯೂಸ್ ಮಾಡ್ಕೊಳ್ಬಾರ್ದು ದ ಮಿನಿಸ್ಟ್ರಿ ಆಫ್ ಫಾರಿನ್ ಅಫೇರ್ಸ್ಗೆ. ಐಡೆಂಟಿಫೈ ದ ಕ್ವಾಂಟಿಟೇಟಿವ್ ಕ್ರೆಡಿಟ್ ಕಂಟ್ರೋಲ್ ಮೇಜರ್ಸ್. ನೋಡಿ, ಕ್ವಾಂಟಿಟೇಟಿವ್ ಕ್ರೆಡಿಟ್ ಕಂಟ್ರೋಲ್ ಮತ್ತೆ ಕ್ವಾಲಿಟೇಟಿವ್ ಕ್ರೆಡಿಟ್ ಕಂಟ್ರೋಲ್ ಮೇಜರ್ಸ್ ಅಂತ ಬರುತ್ತೆ. ಬ್ಯಾಂಕ್ ರೇಟ್, ಕ್ರೆಡಿಟ್ ರೇಷನಿಂಗ್, ಓಪನ್ ಮಾರ್ಕೆಟ್ ಆಪರೇಷನ್ಸ್, ವೇರಿಯಬಲ್ ರಿಸರ್ವ್ ರೇಷಿಯೋಸ್, ಲಿಕ್ವಿಡಿಟಿ ರೇಷಿಯೋ, ಸಿಲೆಕ್ಟಿವ್ ಕ್ರೆಡಿಟ್ ಕಂಟ್ರೋಲ್ ಅನ್ನುವಂತಹ ಮೇಜರ್ಸ್ ಅಲ್ಲಿ ಯಾವುದು ಕ್ವಾಂಟಿಟೇಟಿವ್ ಅಂತ ಕೇಳ್ತಾ ಇದ್ದಾರೆ, ಯಾವುದು ಕ್ವಾಲಿಟೇಟಿವ್ ಅದನ್ನ ತೆಗೆದು ಉಳಿದನ್ನ ಕೊಡಬೇಕು. ಸೊ ಇಲ್ಲಿ ಕ್ವಾಂಟಿಟೇಟಿವ್ ಇನ್ಸ್ಟ್ರೂಮೆಂಟ್ಸ್ ಕಂಟ್ರೋಲ್ಸ್ ದ ಓವರ್ ಆಲ್ ಮನಿ ಸಪ್ಲೈ. ನಿಮಗೆ ಗೊತ್ತು, ಕ್ವಾಂಟಿಟೇಟಿವ್ ಅಂತ ಬಂದಾಗ ಓವರ್ ಆಲ್ ಮನಿ ಸಪ್ಲೈನ ಕ್ವಾಂಟಿಟಿಯನ್ನ ಕಂಟ್ರೋಲ್ ಮಾಡ್ತಾರೆ ಅವರು. ಬ್ಯಾಂಕ್ ರೇಟ್, ಓಪನ್ ಮಾರ್ಕೆಟ್ ಆಪರೇಷನ್ಸ್, ರಿಸರ್ವ್ ರೇಷಿಯೋಸ್, ವೇರಿಯೇಬಲ್ ರೇಷಿಯೋಸ್. ರಿಸರ್ವ್ ರೇಷಿಯೋಸ್ ಅನ್ನೇ ವೇರಿಯೇಬಲ್ ರೇಷಿಯೋ ಅಂತ ಕರೀತಾರೆ. ಲಿಕ್ವಿಡಿಟಿ ರೇಷಿಯೋಸ್. ಅದೇ ಸಿಲೆಕ್ಟಿವ್ ಕ್ರೆಡಿಟ್ ಕಂಟ್ರೋಲ್ ಅನ್ನುವಂತಹ 6th ಆಪ್ಷನ್ ಇದೆ. ದಿಸ್ ಇಸ್ ದ ಕ್ವಾಲಿಟೇಟಿವ್ ಆರ್ ಸೆಲೆಕ್ಟಿವ್ ಇನ್ಸ್ಟ್ರೂಮೆಂಟ್. ಓಕೆನಾ? ಸೊ ಕರೆಕ್ಟ್ ಆನ್ಸರ್ ಈಸ್ 1, 3, 4 and 5. ಓಕೆನಾ? ಸೊ ಅದರ್ ಆಪ್ಷನ್ಸ್ ಯಾವುದು ಹೇಳಿ? ಕ್ವಾಲಿಟೇಟಿವ್ ಅಲ್ಲಿ ಯಾವುದು ಬರುತ್ತೆ? ಕ್ರೆಡಿಟ್ ರೇಷನಿಂಗ್ ಮತ್ತೆ ನಮ್ಮ ಸಿಲೆಕ್ಟಿವ್ ಕ್ರೆಡಿಟ್ ಕಂಟ್ರೋಲ್ ಮೇಜರ್ಸ್. ಓಕೆ, ದ quantitative or selective instruments and credit rationing is normally listed as the primary quantitative instruments in the standard RBI instruments. ಇದರ ಬಗ್ಗೆ ಡಿಟೇಲ್ ಆಗಿ ನೋಡಿ ಆಗಿದೆ. No need to explain again. Which of the followings are the functions of financial system? Financial system ನ functions ಅನ್ನ ಹೇಳಿದೀನಿ. Provides the means of portfolio adjustment, helps to reduce unemployment. ಅನ್ಎಂಪ್ಲಾಯ್ಮೆಂಟ್ ಅನ್ನ ರಿಡ್ಯೂಸ್ ಮಾಡೋದಕ್ಕೆ ಫಿನಾನ್ಷಿಯಲ್ ಸಿಸ್ಟಮ್ ಹೆಲ್ಪ್ ಮಾಡುತ್ತೆ ಅಂತ ಯಾವುದೇ ಪುರಾವೆಗಳಿಲ್ಲ. Channelize the funds between lenders and borrowers. Yes. Operation of the payment system. No. Helps speculators to bet on price movements. Yes. Correct answer is 1, 3 and 5. Financial system facilitates portfolio adjustment, channelize fund between surplus and deficit units. ಅಂದ್ರೆ ಯಾರ ಹತ್ರ ಫಂಡ್ಸ್ ಜಾಸ್ತಿ ಇದೆ ಅವರ ಹತ್ರ ಯಾರಿಗೆ ಫಂಡ್ಸಿನ ಅವಶ್ಯಕತೆ ಇದೆ ಅವರಿಗೆ ಅದನ್ನ ಪ್ರೊವೈಡ್ ಮಾಡೋದು. ಫೆಸಿಲಿಟೇಟ್ಸ್ ರಿಸ್ಕ್ ಟ್ರೇಡಿಂಗ್ ಸ್ಪೆಕ್ಯುಲೇಷನ್
2 and 4 are either macroeconomic effects of the specific or operation functions, but the classic functions listed aligned with 1, 3 and 5. Okay na? Then match list 1 with list 2. ನೋಡಿ ಯಾವಾಗಲೂ ನಾನು ನಿಮಗೆ ಹೇಳ್ತಾ ಇರ್ತೀನಿ, ಈ ಒಂದು ಇಯರ್ಸ್ ಅನ್ನ ನೆನಪಿಟ್ಕೊಳ್ಳಿ. IFCI, ಸಿಡ್ಬಿ, ನಬಾರ್ಡ್ ಅಂಡ್ ಎಕ್ಸಿಮ್ ಬ್ಯಾಂಕ್ ಇವುಗಳ ಒಂದು ಸ್ಥಾಪನೆಯ ವರ್ಷ. IFCI 48ರಲ್ಲಿ ಸ್ಥಾಪನೆ ಆಗಿದೆ, ಸಿಡ್ಬಿ 1990ರಲ್ಲಿ, ನಬಾರ್ಡ್ 82ರಲ್ಲಿ, ಎಕ್ಸಿಮ್ 1981ರಲ್ಲಿ. ವೆರಿ ಈಸಿ ಕ್ವಶನ್ ಪೇಪರ್. ದ ಇಂಡಿಯನ್ ರುಪಿ ಈಸ್ ಫಿಟ್ ಕರೆನ್ಸಿ. What does this means? A fiat currency has value by government decree and market trust. It is not commodity backed. ಅಂದ್ರೆ ಇದರಲ್ಲಿ ಗವರ್ಮೆಂಟ್ ಮತ್ತೆ ಮಾರ್ಕೆಟ್ ಎರಡರ ಒಂದು ಏನಿದೆ ಇನ್ವಾಲ್ವ್ಮೆಂಟ್ ಇದೆ ಕರೆನ್ಸಿಯ ರೇಟ್ ಡಿಸಿಷನ್ ಅಲ್ಲಿ. ನಾಟ್ ಮಾರ್ಕೆಟ್ ಕಮಾಡಿಟಿ, ಕಂಪ್ಲೀಟ್ಲಿ ಕಮಾಡಿಟಿ ಬ್ಯಾಕ್ಡ್ ಅಲ್ಲ. ಓಕೆ, a fiat currency has value by government decree and market trust. ಅರ್ಥ ಆಗ್ತಾ ಇದೆ? ಗವರ್ಮೆಂಟ್ ಡಿಗ್ರಿ ಮತ್ತೆ ಮಾರ್ಕೆಟ್ ಟ್ರಸ್ಟ್ ಇದೆ, ನಾಟ್ ಕಮಾಡಿಟಿ ಬ್ಯಾಕ್ಡ್. ಇದು ಕಮಾಡಿಟಿ ಬ್ಯಾಕ್ಡ್ ಅಲ್ಲ ಅಂತ. ಇದನ್ನ ಏನಂತ ಕರೀತಾರೆ ನೋಡಿ. ಸೊ ಫಿಟ್ ಕರೆನ್ಸಿ ಅಂತ ಬಂದಾಗ ನೋಡಿ, ಇಲ್ಲಿ ಹೇಳುವ ಹಾಗೆ ಯಾವುದೇ ಸಿಲ್ವರ್ ಮತ್ತೆ ಗೋಲ್ಡ್ ಇಂದ ಅದು ಬ್ಯಾಕ್ಡ್ ಆಗಿರೋದಿಲ್ಲ. ಅದರ ರೇಟ್ ಯಾವ ರೀತಿ ಡಿಸೈಡ್ ಆಗುತ್ತೆ? ಗವರ್ಮೆಂಟ್ ಡಿಸೈಡ್ಸ್ ದ ರೇಟ್. ಓಕೆನಾ? ಸೊ ಇಲ್ಲಿ ನೀವು ಯಾವಾಗ ನೆನಪಿಟ್ಕೊಳ್ಬೇಕು, ಫಿಟ್ ಕರೆನ್ಸಿ ಮೀನ್ಸ್ ಮನಿ ದಟ್ ಹ್ಯಾಸ್ ವ್ಯಾಲ್ಯೂ ಬಿಕಾಸ್ ದ ಗವರ್ಮೆಂಟ್ ಡಿಕ್ಲೇರ್ಸ್ ಲೀಗಲ್ ಟೆಂಡರ್. ಗವರ್ಮೆಂಟ್ ಈ ಲೀಗಲ್ ಟೆಂಡರ್ ಅನ್ನ ಡಿಕ್ಲೇರ್ ಮಾಡಿರುತ್ತೆ. ಇಂಡಿಯನ್ ರುಪಿ, US ಡಾಲರ್ ಮತ್ತೆ ಯುರೋಗಳು ಇದಕ್ಕೆ ಎಕ್ಸಾಂಪಲ್ ಆಗಿದೆ. ಓಕೆ, ವಿಚ್ ಆರ್ಗನೈಸೇಷನ್ ಇಂಟ್ರೊಡ್ಯೂಸ್ ದ ಬ್ಯಾಸಲ್ ನಾರ್ಮ್ಸ್. ಬ್ಯಾಸಲ್ ನಾರ್ಮ್ಸ್ ಅನ್ನ ವಿಚ್ ಆರ್ಗನೈಸೇಷನ್ ಇಂಟ್ರೊಡ್ಯೂಸ್ ದ ಬ್ಯಾಸಲ್ ನಾರ್ಮ್ಸ್ ಅಂತ ಕೇಳ್ತಾ ಇದ್ದಾರೆ. ಬ್ಯಾಂಕ್ಸ್ ಆಫ್ ಇಂಟರ್ನ್ಯಾಷನಲ್ ಸೆಟಲ್ಮೆಂಟ್. ಹೌದಾ? ಬ್ಯಾಂಕ್ಸ್ ಆಫ್ ಇಂಟರ್ನ್ಯಾಷನಲ್ ಸೆಟಲ್ಮೆಂಟ್ ವಯಾ ದ ಬೆಸಲ್ ಕಮಿಟಿ ಆನ್ ಬ್ಯಾಂಕಿಂಗ್ ಸೂಪರ್ವಿಷನ್. ನಿಮಗೆ ನಾನು ಹೇಳಿದೀನಿ, BIS ಬ್ಯಾಂಕ್ ಆಫ್ ಇಂಟರ್ನ್ಯಾಷನಲ್ ಸೆಟಲ್ಮೆಂಟ್ ಅವರು ಬೆಸಲ್ ನಾರ್ಮ್ಸ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಬೆಸಲ್ 1, 2, 3 ಬಗ್ಗೆ ಡೀಟೇಲ್ ಆಗಿ ನಾವು ನೋಡಿದೀವಿ. ಕ್ವಶನ್ ನಂಬರ್ 15, ಮ್ಯಾಚ್ ಲಿಸ್ಟ್ 1 ವಿತ್ ಲಿಸ್ಟ್ 2. ಮ್ಯಾಚ್ ದ ಫಾಲೋವಿಂಗ್ ತುಂಬಾ ಕ್ವಶನ್ಸ್ ಬರುತ್ತೆ ನೋಡಿ. ಹೌಸಿಂಗ್ ಫಿನಾನ್ಸ್ ಇನ್ಸ್ಟಿಟ್ಯೂಷನ್ಸ್, ಮರ್ಚೆಂಟ್ ಬ್ಯಾಂಕಿಂಗ್, ನಿಧಿ ಕಂಪನೀಸ್, ಚಿಟ್ ಫಂಡ್ ಕಂಪನೀಸ್ ಅಂತ. ನಾನ್ ಬ್ಯಾಂಕಿಂಗ್ ಫಿನಾನ್ಷಿಯಲ್ ಕಂಪನೀಸ್ ರೆಗ್ಯುಲೇಟ್ಸ್ ಹೌಸಿಂಗ್ ಫಿನಾನ್ಸ್. ಇವೇನ್ ಮಾಡುತ್ತೆ ಅಂದ್ರೆ ಹೌಸಿಂಗ್ ಫಿನಾನ್ಸ್ ಅನ್ನ ರೆಗ್ಯುಲೇಟ್ ಮಾಡುತ್ತೆ. ಹೌದಾ? ಹೌಸಿಂಗ್ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ನ್ಯಾಷನಲ್ ಹೌಸಿಂಗ್ ಬ್ಯಾಂಕ್ ಅನ್ನ ಇದು ಮಾಡುತ್ತೆ. ಅದಾದ್ಮೇಲೆ ಮರ್ಚೆಂಟ್ ಬ್ಯಾಂಕಿಂಗ್ ಅಂತ ಬಂದಾಗ ಮರ್ಚೆಂಟ್ ಬ್ಯಾಂಕಿಂಗ್, ವೆಂಚರ್ ಕ್ಯಾಪಿಟಲ್ ಫಿನಾನ್ಸಿಂಗ್, ಅದೇ ರೀತಿ ಬ್ರೋಕಿಂಗ್, ಕಲೆಕ್ಟಿವ್ ಇನ್ವೆಸ್ಟ್ಮೆಂಟ್ ಸ್ಕೀಮ್ಸ್ ಸೇಬಿ ಅಂಡರ್ ಬರುತ್ತೆ. ಅದಾದ್ಮೇಲೆ ನಿಧಿ ಕಂಪನೀಸ್, ಮ್ಯೂಚುವಲ್ ಬೆನಿಫಿಟ್ ಕಂಪನೀಸ್, MCA. What do you mean by MCA? What is the full form of MCA? ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್ ರೆಗ್ಯುಲೇಟ್ಸ್ ನಿಧೀಸ್ ಆಗಿರೋದು. ಇದು ಚಿಟ್ ಫಂಡ್ಸ್ ಅಂಡರ್ ಸ್ಟೇಟ್ ಗವರ್ಮೆಂಟ್ ಜುರಿಡಿಕ್ಷನ್. ಓಕೆನಾ? ಸೊ ಇಲ್ಲಿ ಕೊಟ್ಟಿರುವಂತಹ ಮ್ಯಾಚ್ ಅಲ್ಲಿ 4, 1, 2 and 3 is the correct match. Then which of the following channels is or are related with the conventional distribution channels? ನಿಮಗೆ ಗೊತ್ತು, conventional distribution channel ಅಲ್ಲಿ conventional channel includes independent intermediaries based chain like manufacturer, wholesaler, retailer, consumer, variations 1 to 4. ಓಕೆನಾ? ಅಂದ್ರೆ ಇಲ್ಲಿ ನೋಡಿ 1, 2, 3 and 4 ಮ್ಯಾನುಫ್ಯಾಕ್ಚರರ್ ಇಂದ ನೋಡಿ ಇಲ್ಲಿ ಹೇಗೆ ಬರುತ್ತೆ ಅಂದ್ರೆ ಮ್ಯಾನುಫ್ಯಾಕ್ಚರರ್ ಟು ಯಾರಿಗೆ ಬರುತ್ತೆ? ಮ್ಯಾನುಫ್ಯಾಕ್ಚರರ್ ಟು ಹೋಲ್ಸೇಲರ್. ಹೌದಾ? ವಿಚ್ ಒನ್ ಈಸ್ ಕರೆಕ್ಟ್ ಅಂತ ಕೇಳ್ತಾ ಇದ್ದಾರೆ. ಮ್ಯಾನುಫ್ಯಾಕ್ಚರರ್ ಟು ಹೋಲ್ಸೇಲರ್, wholesaler to retailer, retailer to consumer. Which one is the correct answer? Which one is the correct answer? Manufacturer to wholesaler, wholesaler to retailer, retailer to consumer. So third one is the correct answer. ಹೌದಾ? 1, 2, 3 and 4. 1, 2, 3 and 4 ಯಾವ ರೀತಿ ನೋಡಿ ಇಲ್ಲಿ 3 ಮ್ಯಾನುಫ್ಯಾಕ್ಚರರ್, ಹೋಲ್ಸೇಲರ್, ರಿಟೇಲರ್ ಅಂಡ್ ಕನ್ಸ್ಯೂಮರ್. ಅಂದ್ರೆ ಥರ್ಡ್ ಒನ್ ಏನಿದೆ ಇದು, ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. ವೆರಿ ಈಸಿ ಕ್ವಶನ್ ಪೇಪರ್ ಇದೆ ನೋಡಿ. Then match the following list 1 and list 2. Geographic, demographic, socio-economic and psychographic segmentation ಅನ್ನ ಕೇಳ್ತಾ ಇದ್ದಾರೆ. ಮಾರ್ಕೆಟ್ ಸೆಗ್ಮೆಂಟೇಷನ್ ಎಷ್ಟು ಡಿಟೇಲ್ ಆಗಿ ಡಿಸ್ಕಸ್ ಮಾಡಿದೀವಿ ನಿಮಗೆ ಗೊತ್ತೇ ಇದೆ. ಜಿಯೋಗ್ರಾಫಿಕ್ ಅಂದ್ರೆ ರೀಜನ್ ಬೇಸ್ಡ್ ಮೇಲೆ ಇರುತ್ತೆ, ಬೇರೆ ಬೇರೆ ಏರಿಯಾ ಬೇಸ್ ಮೇಲೆ. ಡೆಮೋಗ್ರಫಿಕ್ ಅಂದ್ರೆ ಏಜ್ ಬೇಸ್ ಮೇಲೆ ಇರುತ್ತೆ. ಸೋಶಿಯೋಗ್ರಫಿಕ್ ಅಂದ್ರೆ ಇನ್ಕಮ್ ಬೇಸ್ ಮೇಲೆ ಇರುತ್ತೆ. ಸೈಕೋಗ್ರಫಿಕ್ ಅಂದ್ರೆ ಇಲ್ಲಿ ನಾವು ಪರ್ಸನಾಲಿಟಿ, ಅಟಿಟ್ಯೂಡ್, ಕಂಪಲ್ಸಿವ್ನೆಸ್ is an example. ಹೌದಾ? So 1, 2, 3 and 4. This is the correct match. Okay. Question number 53. Typically, profit is an navigate in which state of the product life cycle. ನೋಡಿ, typically profit is navigate ಅಲ್ಲ, negative ಅಂತ, sorry. Typically profit is negative in which stage of the product life cycle? ಯಾವ ಪ್ರಾಡಕ್ಟ್ ಇನ್ ಲೈಫ್ ಸೈಕಲ್ ಪ್ರಾಫಿಟ್ ನೆಗೆಟಿವ್ ಆಗಿರುತ್ತೆ ನೋಡಿ? ಗ್ರೋ
ಒಂದು ಇಂಟ್ರೊಡಕ್ಷನ್ ಸ್ಟೇಜ್ ಅಲ್ಲಿ. ಇಂಟ್ರೊಡಕ್ಷನ್ ಸ್ಟೇಜ್ ಇದ್ರ ಬಗ್ಗೆ ನಾನು ನಿಮ್ಗೆ ಹೇಳಿದೀನಿ. ಸ್ಟಾರ್ಟಿಂಗ್ ಅಲ್ಲಿ ಕಾಸ್ಟ್ ಜಾಸ್ತಿ ಇರುತ್ತೆ, ನಮಗೇನು ಪ್ರಾಫಿಟ್ ಬರ್ತಾ ಇರೋದಿಲ್ಲ, ಪ್ರಾಫಿಟ್ ನೆಗೆಟಿವ್ ಆಗಿರುತ್ತೆ. ದ ಫ್ಯಾಕ್ಟರ್ ದಟ್ ಕಾಂಟ್ರಿಬ್ಯೂಟ್ಸ್ ಟು ಪ್ರೈಸ್ ಸೆನ್ಸಿಟಿವಿಟಿ ಆರ್ ಪ್ರೈಸ್, ಕ್ವಾಲಿಟಿ, ಇಫೆಕ್ಟ್, ಇಂಡಸ್ಟ್ರಿ, ಮಿಷನ್ ಅಂಡ್ ಆಬ್ಜೆಕ್ಟಿವ್. ಇವೆಲ್ಲದಕ್ಕಿಂತನೂ ಪ್ರೈಸ್ ಕ್ವಾಲಿಟಿ ಇಫೆಕ್ಟ್ ಏನಿದೆ ಅದು ಪ್ರೈಸ್ ಅನ್ನ ಜಾಸ್ತಿ ಸೆನ್ಸಿಟಿವ್ ಆಗಿ ಇಂಪ್ಯಾಕ್ಟ್ ಮಾಡುತ್ತೆ. ನೋಡಿ 2023 ಕ್ವಶನ್ ಪೇಪರ್ ತುಂಬಾ ಈಸಿ ಬಂದಿದೆ. ಇದೇ ರೀತಿ ಕ್ವಶನ್ ಪೇಪರ್ ನಿಮಗೆ ಬರಲಿ ಅಂತ ದೇವರಲ್ಲಿ ನಾನು ಬೇಡ್ಕೊಳ್ತೀನಿ. ವಿಚ್ ಮೆಥಡ್ ಸೆಟ್ಟಿಂಗ್ ದ ಅಡ್ವರ್ಟೈಸಿಂಗ್ ಬಜೆಟ್ ಆಫ್ ಅ ಕಂಪನಿ ಈಸ್ ಕನ್ಸಿಡರ್ಡ್ ಟು ಬಿ ದ ಮೋಸ್ಟ್ ಸೈಂಟಿಫಿಕ್? ಆಲ್ ಯು ಕ್ಯಾನ್ ಅಫೋರ್ಡ್ ಮೆಥಡ್, objectives and task method, percentage of sales method, ಕಾಂಪಿಟೇಟಿವ್ ಪ್ಯಾರಿಟಿ ಮೆಥಡ್. ಇವುಗಳಲ್ಲಿ ಆಬ್ಜೆಕ್ಟಿವ್ ಅಂಡ್ ಟಾಸ್ಕ್ ಮೆಥಡ್ ಅಲ್ಲಿ ಇಟ್ ಲಿಂಕ್ಸ್ ಬಜೆಟ್ ಟು ಡಿಫೈನ್ಡ್ ಆಬ್ಜೆಕ್ಟಿವ್ಸ್, ಅಂದ್ರೆ ಕಂಪನಿ ಆಬ್ಜೆಕ್ಟಿವ್ಸ್ಗೆ ಮತ್ತೆ ಟಾಸ್ಕ್ಗೆ ಕಂಪೇರ್ ಮಾಡ್ತಾರೆ. ದ ಟಾಸ್ಕ್ಸ್ ನೀಡೆಡ್ ಟು ಅಚೀವ್ ದೆಮ್ ಮೋಸ್ಟ್ ರ್ಯಾಷನಲ್ ಅಂಡ್ ಸೈಂಟಿಫಿಕ್. ಓಕೆನಾ? ಸೊ ನಾವು 55 ಕ್ವಶನ್ ವರೆಗೂ ಇದರಲ್ಲಿ ಕಂಪ್ಲೀಟ್ ಮಾಡ್ಕೊಂಡಿದೀವಿ. 56 to 100 ಕ್ವಶನ್ ಅನ್ನ ಥರ್ಡ್ ಪಾರ್ಟ್ ಅಲ್ಲಿ ನಾನು ಕಂಪ್ಲೀಟ್ ಮಾಡ್ಕೊಳ್ತೀನಿ. ಅದು ನೆಕ್ಸ್ಟ್ ಈವ್ನಿಂಗ್ ವರೆಗೂ ಅಪ್ಲೋಡ್ ಆಗುತ್ತೆ. ಧನ್ಯವಾದಗಳು. ಮುಂದಿನ ತರಗತಿಯಲ್ಲಿ ಮತ್ತೆ ಭೇಟಿ ಆಗೋಣ. ಈ ಒಂದು ವಿಡಿಯೋವನ್ನ ಆದಷ್ಟು ಶೇರ್ ಮಾಡಿ.